ಆತ್ಮೀಯ ವಿದ್ಯಾರ್ಥಿಗಳೇ, ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಗೋಕಾಕ್ ಇವರ ವತಿಯಿಂದ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿನ ಇಂಗ್ಲಿಷ್ ವಿಷಯದ ಒಂದು ಬಹುಮುಖ್ಯ ಪ್ರಶ್ನೆಗಳು, ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡುವಂತಹ ಸಮಯ. ಅದೇ ರೀತಿ ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ವತಿಯಿಂದ ಟ್ಯಾಲೆಂಟ್ ಎಂಬ ಪರೀಕ್ಷೆಯನ್ನ ಇದೇ ಮುಂದಿನ ತಿಂಗಳು ಮಾರ್ಚ್ 22 ರವಿವಾರ ದಿನಾಂಕ ಮಾರ್ಚ್ 22ರಂದು ಬೆಳಗ್ಗೆ 11 ಗಂಟೆಗೆ ಟ್ಯಾಲೆಂಟ್ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಿದ್ದೀವಿ. ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ಗೆಲ್ಲಿ ಅಂತ ಹೇಳಿ ನಾನು ಹೇಳ್ತೇನೆ. ಅದೇ ರೀತಿ ಟ್ಯಾಲೆಂಟ್ ಪರೀಕ್ಷೆ 2026 ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆ, ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದ್ರೆ ಈ ಕೆಳಗೆ ಕಾಣ್ತಿರುವಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು. ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆಯನ್ನ ನಾವು 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಪರೀಕ್ಷೆಯ ದಿನಾಂಕ 22/3/2026 ಆಗಿರ್ತದ. ರವಿವಾರ, ಸಮಯ ಬೆಳಿಗ್ಗೆ 11 ಗಂಟೆಗೆ. ಇಲ್ಲಿ ನಿಮಗೆ ಪರೀಕ್ಷೆ ನಡೆಯುವ ಸ್ಥಳ ಬೇಕಾದ್ರೆ ನಿಮ್ಗೆ ಲೊಕೇಶನ್ ಅಂತ ನೋಡ್ತಾ ಹೋದ್ರ ಸರಸ್ವತಿ ಪ್ರಾಥಮಿಕ ಶಾಲೆ ಗೋಕಾಕ್ ಇಲ್ಲಿ ನಡೀತದ. ಸೊ ರವಿವಾರ ಮುಂಜಾನೆ 11 ಗಂಟೆಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಲಾಗ್ತದ. ಸೊ ಯಾರು ಪರೀಕ್ಷೆಯಲ್ಲಿ ಭಾಗವಹಿಸಿ ಅದೇ ರೀತಿ ಬಹುಮಾನಗಳನ್ನ ಗೆಲ್ಲಿ ಅಂತ ಹೇಳ್ತಾ, ಇವತ್ತಿನ ದಿನ ನಾವು ಒಂದು 15 ಪ್ರಶ್ನೆಗಳನ್ನ, ಬಹುಮುಖ್ಯ 15 ಪ್ರಶ್ನೆಗಳನ್ನ ನಾವು ಸಂಭವನೀಯ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತಾವ. ಸಾಧ್ಯ ಆದ್ರೆ ಎಲ್ಲವುಗಳನ್ನ ನೋಟ್ ಮಾಡ್ತಾ ಹೋಗ್ರಿ, ನಿಮಗ್ ಬಹಳ ಇಂಪಾರ್ಟೆಂಟ್ ಇರ್ತಾವ. ಫಸ್ಟ್ ಕ್ವಶನ್ ನೋಡ್ತಾ ಹೋಗ್ರಿ. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್, ಗಿವ್ ಒನ್ ವರ್ಡ್ ಮೇಲೆ ಪಿಕ್ಸ್ ಒಂದು ಕ್ವಶನ್ ಬರ್ತದ. ನನಗನ್ಸಿದ್ರೆ 99% ಒಂದು ಕ್ವಶನ್ ಬರ್ತದ. ಸೊ ಹಾಗಾಗಿ ಈ ಪ್ರಶ್ನೆಯನ್ನು ನಾವು ತೆಗೆದುಕೊಂಡು ಬಂದಿದ್ವಿ. ಗಿವ್ ಒನ್ ವರ್ಡ್ಸ್ ಗಳನ್ನ ನೀವು ಸಾಧ್ಯತೆ ಎಷ್ಟು ಒಂದು 50 to 60 70 ಗಿವ್ ಒನ್ ವರ್ಡ್ 100 ಮಟನ್ ಗಿವ್ ಒನ್ ವರ್ಡ್ಸ್ ಗಳನ್ನ ಸಾಧ್ಯತೆ ಎಲ್ಲವುಗಳನ್ನ ನೋಟ್ ಮಾಡ್ತಾ ಹೋಗ್ರಿ, ಬರೆದುಕೊಳ್ರಿ, ಅವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಯಾವ್ದು ಬರ್ತದ ಅಂತ ಹೇಳಿ ಹೇಳಕ್ ಬರುದಿಲ್ಲ. ಸೊ ಹಾಗಾಗಿ ಗಿವ್ ಒನ್ ವರ್ಡ್ ಅಲ್ಲಿ ಒನ್ ವರ್ಡ್ ಅನ್ನ ಒಂದೇ ಕ್ವಶನ್ ನೋಡ್ರಿ. ಒನ್ ಹೂ ಹ್ಯಾಸ್ ಲಾಸ್ಟ್ ಪೇರೆಂಟ್ಸ್ ಈಸ್ ಕಾಲ್ಡ್. ಯಾವ ಒಬ್ಬ ವ್ಯಕ್ತಿ ಪೇರೆಂಟ್ಸ್ ಗಳನ್ನ ಕಳೆದುಕೊಂಡಿರ್ತಾನ, ತಂದೆ ಮತ್ತು ತಾಯಿಯನ್ನ ಕಳೆದುಕೊಂಡಿರ್ತಾನ, ಅವನಿಗೆ ನಾವು ಏನಂತ ಕರಿತೀವಿ ಅಂತ ಗಿವ್ ಒನ್ ವರ್ಡ್ ಅಲ್ಲಿ ಹೇಳಿದಾರ. ಅನಾಥ ಅಂತ ಕರಿತೀವಿ ಕನ್ನಡದಲ್ಲಿ. ಅದೇ ರೀತಿ ಇಂಗ್ಲಿಷ್ ನಲ್ಲಿ ನೋಡ್ತಾ ಹೋದ್ರ ಆಪ್ಷನ್ ಎ ಅದ ಸ್ಟೂಡೆಂಟ್ ಅದ, ಆಪ್ಷನ್ ಬಿ ನಾಟಿ ಅದ, ಆಪ್ಷನ್ ಸಿ ಆರ್ಫನ್ ಅದ, ಆಪ್ಷನ್ ಡಿ ಪುಪಿಲ್ ಅದ. ಸ್ಟೂಡೆಂಟ್ ಆಗ್ತದನ? ಆಗುದಿಲ್ಲ. ಅದೇ ರೀತಿ ನಾಟಿ ಆಗ್ತದನ? ಆಗೋದಿಲ್ಲ. ಫುಫಿಲ್ ಆಗ್ತದನ? ಇಲ್ಲ. ಆದ್ದರಿಂದ ಆಪ್ಷನ್ ಸಿ ನೋಡ್ರಿ, ಆರ್ಫನ್ ಮೀನ್ಸ್ ಅನಾಥ. ಅನಾಥ, ಹೌದಾ? ಅನಾಥ ಅಂತ ಕರಿತಾ ಆರ್ಫನ್. ಒನ್ ಹೂ ಹ್ಯಾಸ್ ಲಾಸ್ಟ್ ಪೇರೆಂಟ್ಸ್ ಈಸ್ ಕಾಲ್ಡ್ ಆರ್ಫನ್ ಅಂತ ಕರಿತೀವಿ. ಬಹುಮುಖ್ಯ ಪ್ರಶ್ನೆಗಳು ಇರ್ತಾವ, ಸಾಧ್ಯಗಳು ಎಲ್ಲವುಗಳನ್ನ ನೋಟ್ ಮಾಡ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ನೋಡ್ರಿ. ಮೈ ಫ್ರೆಂಡ್ ಈಸ್ ಡ್ಯಾಶ್ MLA. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಆರ್ಟಿಕಲ್ಸ್ ಬಗ್ಗೆ ನಿಮಗೆ ನಾನು ಈಗಾಗಲೇ ಕ್ಲಾಸ್ ಮಾಡಿದ್ದೇನೆ. ಇಲ್ಲಿ ನೋಡ್ರಿ, ಮೈ ಫ್ರೆಂಡ್ ಈಸ್ ಡ್ಯಾಶ್ MLA. ಇಲ್ಲಿ ನಾವು ಆರ್ಟಿಕಲ್ ಅನ್ನ ಫಿಲ್ ಮಾಡ್ಬೇಕು. ಯಾವ ರೀತಿ, ಯಾವ ಆರ್ಟಿಕಲ್ ಅನ್ನ ಫಿಲ್ ಮಾಡ್ಬೇಕಂದ್ರೆ ನಿಮಗೆ ಕ್ವಶನ್ ಅನ್ನು ಕೇಳಿದ್ದೆ. ಆನ್ಸರ್ ಗಳನ್ನ ಯಾರು ಮಾಡಿದ್ರು ಇಲ್ಲ ಗೊತ್ತಿಲ್ಲ, ಕಾಮೆಂಟ್ ನಲ್ಲಿ ಕಮೆಂಟ್ ಆನ್ಸರ್ ಮಾಡ್ಬೇಕಾ. ಇಲ್ಲಿ ನೋಡ್ರಿ, ಆರ್ಟಿಕಲ್ಸ್ ಅಂತ ನೋಡ್ತಾ ಹೋದ್ರ ಆರ್ಟಿಕಲ್ಸ್, ಹೌದಾ? ಒಂದು ಡೆಫಿನೇಟಿವ್, second one indefinite. Definite to indefinite article. Definite article the, indefinite article a ಮತ್ತು an, ಹೌದಾ? ಸೊ ಹಾಗಾದ್ರೆ ಇಲ್ಲಿ ಮೈ ಫ್ರೆಂಡ್ ಈಸ್ ಡ್ಯಾಶ್ MLA ಅನ್ನೋ ಕ್ವಶನ್ ನೋಡ್ತಾ ಹೋದ್ರ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿ ಆಪ್ಷನ್ ಎ ಅನ್ನ ಆರ್ಟಿಕಲ್ ಅನ್ನ ಫಿಲ್ ಮಾಡಿಬಿಡ್ತಾರೆ. ಸೊ ಎ ಆಗೋದಿಲ್ಲ, ನೆನಪಿರ್ಲಿ. ಎ ಯಾಕೆ ಆಗೋದಿಲ್ಲ ಅಂತ ಹೇಳಿ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ MLA ಅನ್ನೋದನ್ನ ನಾವು ಯಾವ ಆ ಕೊಟ್ಟಂತ ಸೆಂಟೆನ್ಸ್ ಅನ್ನ ಆರ್ಟಿಕಲ್ ಫಿಲ್ ಮಾಡುವಾಗ ಬಿಫೋರ್ ಆ ಆರ್ಟಿಕಲ್ ಕಿಂತ ಫಸ್ಟ್ ವರ್ಡ್ ಏನು ಓವೆಲ್ಸ್ ಪ್ರೊನೌನ್ಸ್ ಆಗ್ತಿದೇನಾ ಅಥವಾ ಕಾನ್ಸೋನೆಂಟ್ ಪ್ರೊನೌನ್ಸ್ ಆಗ್ತಿದೇನಾ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕು, ಹೌದಾ? ಅಲ್ಲಿ MLA ಅನ್ನೋದನ್ನ ನಾವು ಕನ್ನಡದಲ್ಲೇ ಬರಿತಾ ಹೋದ್ರೆ MLA, ಈ ಎ ಅನ್ನೋ ಅಕ್ಷರ ಇದು ಕನ್ನಡದಲ್ಲೂ ಸ್ವರನ ಆಯ್ತು, ಇಂಗ್ಲಿಷ್ ಅಲ್ಲೂ ಸ್ವರ ಎ ಆಯ್ತು. ಹಾಗಾದ್ರೆ ನಾವು ಸ್ವರದ ಹಿಂದಗಡೆ ಯಾವ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ? ಎ ಯಾನ್ ಅನ್ನ ಯೂಸ್ ಮಾಡ್ತೀವಿ. ಓವೆಲ್ ಬಿಫೋರ್ ದಿ ಓವೆಲ್, ಸ್ವರದ ಹಿಂದಗಡೆ ಓವೆಲ್ ಅನ್ನ ಹಚ್ತೀವಿ. ಅದೇ ರೀತಿ ಕಾನ್ಸೋನೆಂಟ್ ಮುಂದ್ಗಡೆ
ಕಾನ್ಸೋನೆಂಟ್ ಪ್ರೊನೌನ್ಸಿಯೇಷನ್ ಹಿಂದ್ಗಡೆ ಎ ಅನ್ನ ಯೂಸ್ ಮಾಡ್ತೀವಿ, ದ ಅನ್ನ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ತೀವಿ, ಸ್ಪೆಸಿಫಿಕ್ ಪ್ಲೇಸ್, ಸ್ಪೆಸಿಫಿಕ್ ಪರ್ಸನ್, ಹಾಲಿ ಬುಕ್ಸ್, ನ್ಯೂಸ್ ಮ್ಯಾಗಝಿನ್ಸ್, ಸೊ ಈ ರೀತಿಯಾಗಿ ಹಿಸ್ಟಾರಿಕಲ್ ಪ್ಲೇಸಸ್, ಈ ರೀತಿ ಇರುವಂತ ಎಲ್ಲವುಗಳ ಸ್ಪೆಸಿಫಿಕ್ ಆಗಿರುವ ನಿರ್ದಿಷ್ಟತೆಯ ಬಗ್ಗೆ ನಾವು ಹೇಳುವಾಗ ದ ಅನ್ನ ಯೂಸ್ ಮಾಡ್ತೀವಿ. ಎ ಅನ್ನ ಕಾನ್ಸೋನೆಂಟ್ ವ್ಯಂಜನದ ಹಿಂದ್ಗಡೆ, ಅದೇ ರೀತಿ ಆನ್ ಅನ್ನ ನಾವು ಓವೆಲ್ ಬಿಫೋರ್ ದಿ ಓವೆಲ್ ಅಲ್ಲಿ ನಾವು ಆನ್ ಅನ್ನ ಯೂಸ್ ಮಾಡ್ತೇವೆ. ಹಾಗಾಗಿ ನಾವಿಲ್ಲಿ ಮೈ ಫ್ರೆಂಡ್ ಈಸ್ ಅ ಎಂ ಎಲ್ ಅನ್ನಬಾರ್ದು, ಏನ್ ಅನ್ಬೇಕು? ಆಪ್ಷನ್ ಎ ಆನ್ ಎಂ ಎಲ್ ಎ. ಅದೇ ರೀತಿ ಇದೇ ರೀತಿ ನಿಮಗೆ ಒಂದು ಕ್ವಶನ್ ಇತ್ತು, ನಾ ಒಂದು ಕ್ವಶನ್ ಕೇಳ್ತೀನಿ. ಮೈ ಫ್ರೆಂಡ್ ಈಸ್ ಡ್ಯಾಶ್ NCC ಸ್ಟೂಡೆಂಟ್. ಈ ಒಂದು ಪ್ರಶ್ನೆಗೆ ನೀವೇ ಸರಿಯಾಗಿ ಆನ್ಸರ್ ಅನ್ನ ಮಾಡಿ ನನಗೆ ಕನ್ನಡದ ಕಾಮೆಂಟ್ ನಲ್ಲಿ ನನಗ ಕಾಮೆಂಟ್ ಮಾಡ್ಬೇಕಂತ ಹೇಳಿ ನಾನು ಕೇಳ್ತೇನೆ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಈ ಒಂದು ಕ್ವಶನ್ ಅನ್ನ ಕೇಳಿದ್ದೆ. ನೆಕ್ಸ್ಟ್ ಕ್ವಶನ್, ಆರ್ಟಿಕಲ್ಸ್ ಬಗ್ಗೆ ನೀವು ತುಂಬಾ ಕ್ಲಿಯರ್ ಆಯ್ತು. ಆರ್ಟಿಕಲ್ಸ್ ಬಗ್ಗೆ ಎಲ್ಲಾ ಕ್ಲಾಸ್ ಅಲ್ಲಿ ನಾವು ಆರ್ಟಿಕಲ್ಸ್ ಬಗ್ಗೆ ಕ್ಲಿಯರ್ ಮಾಡಿದೀನಿ. ಆರ್ಟಿಕಲ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರ್ತದ, ಸೊ ಅವುಗಳನ್ನ ಪರ್ಫೆಕ್ಟ್ ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್, ದ ಸನ್ ರೈಸ್ ಇನ್ ದ ಈಸ್ಟ್, ನೇಮ್ ಆಫ್ ದ ಸೆಂಟೆನ್ಸ್ ಈಸ್. ಸನ್ರೈಸ್ ಇನ್ ದ ಈಸ್ಟ್, ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ, ಹುಟ್ಟುತ್ತಾನೆ ಅಂತ ಹೇಳ್ತೀವಿ. ಇವು ಯಾವ ಒಂದು ವಾಕ್ಯದ ಪ್ರಕಾರ ಈ ಒಂದು ಸೆಂಟೆನ್ಸ್ ಇದೆ? ಟೈಪ್ಸ್ ಆಫ್ ಸೆಂಟೆನ್ಸ್ ನಿಮ್ಗೆ ಗೊತ್ತದಾವ. ಅಸರ್ಟಿವ್ ಸೆಂಟೆನ್ಸ್, ಇಂಪೆರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್, ಹೌದವೆಲ್ಲ ಸೆಂಟೆನ್ಸ್ಗಳು. ಅದರಲ್ಲಿ ದ ಸನ್ ರೈಸ್ ಇನ್ ದ ಈಸ್ಟ್, ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ ಅನ್ನೋದು ಯಾವ ಒಂದು ಸೆಂಟೆನ್ಸ್ ಆಗ್ತದ ಅಂತ ಹೇಳಿ ನಾವು ನೋಡ್ತೇವೆ. ಯಾವ ಒಂದು ಸೆಂಟೆನ್ಸ್ ಆಗ್ತದ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅದ, ಇಂಟ್ರೋಗೇಟಿವ್ ಸೆಂಟೆನ್ಸ್ ಅದ, ಅಸರ್ಟಿವ್ ಸೆಂಟೆನ್ಸ್ ಅದ, ಇಂಪೆರೇಟಿವ್ ಸೆಂಟೆನ್ಸ್ ಅದ. ಇಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಮೀನ್ಸ್ ಇಲ್ಲಿ ಭಾವಬೋಧಕಾವ್ಯ, ಇವಲ್ಲಿ ಭಾವನೆಗಳನ್ನ ಸೂಚಿಸುವುದು, ಸಡನ್ ಫೀಲಿಂಗ್ಸ್ ಗಳನ್ನ ಭಾವಬೋಧಕಗಳನ್ನ ಸೂಚಿಸುವಂತ ವಾಕ್ಯ ಇದು. ಭಾವಬೋಧಕ ಏನು ವಾಕ್ಯ ಅಂತ ಕರಿತೀವಿ. ಇಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸುವುದು. ವಾವ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ಹೌದಾ, ಭಾವನೆಯನ್ನು ಸಡನ್ ಫೀಲಿಂಗ್ಸ್ ಗಳನ್ನ ವ್ಯಕ್ತಪಡಿಸರು. ಅದೇ ರೀತಿ ಇಂಟ್ರೋಗೇಟಿವ್ ಸೆಂಟೆನ್ಸ್ ಮೀನ್ಸ್ ಪ್ರಶ್ನಾರ್ಥಕ ವಾಕ್ಯ, ಪ್ರಶ್ನೆಯನ್ನ ಕೇಳುವಂತ ವಾಕ್ಯ. ವಾಟ್ ಈಸ್ ಯುವರ್ ನೇಮ್? ಈ ಒಂದು ಏನು ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಏನಾಗಿರ್ತದ, ಒಂದು ಏನು ಎಕ್ಸ್ಕ್ಲಾಮೇಟರಿ ಪಾಯಿಂಟ್ ದಿಂದ ಅದು ಏನಾಗಿರ್ತದ, ಹೊಂದಿರ್ತದ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಲ್ಲಿ ನಾವು ಎಕ್ಸ್ಕ್ಲಾಮೇಟರಿ ಪಾಯಿಂಟ್ ಬಂದಿತ್ತು. ಯಾವ ಸೆಂಟೆನ್ಸ್ ಅಲ್ಲಿ ಈ ಎಕ್ಸ್ಕ್ಲಾಮೇಟರಿ ಪಾಯಿಂಟ್ ಬಂದಿರ್ತದ, ಆ ಒಂದು ಪಾಯಿಂಟ್ ಬಂದಿತ್ತು ಅಂತಂದ್ರೆ ನಾವು ಅದನ್ನ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಯಾವುದು ಇಂಟರೋಗೇಟಿವ್ ಸೆಂಟೆನ್ಸ್, ವಾಟ್ ಈಸ್ ಯುವರ್ ನೇಮ್, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರ್ತದ. ಹೌದಾ, ಕ್ವಶನ್ ಮಾರ್ಕ್ ನಿಂದ ಆ ಒಂದು ಸೆಂಟೆನ್ಸ್ ಎಂಡ್ ಆಗಿತ್ತು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ? ಇಂಟರೋಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅದೇ ರೀತಿ ಅಸರ್ಟಿವ್ ಸೆಂಟೆನ್ಸ್ ಗೆ ಇನ್ನೊಂದು ಹೆಸರಿನಲ್ಲೇ ನಾವು ಡಿಕ್ಲೇರೇಟಿವ್ ಸೆಂಟೆನ್ಸ್ ಅಂತೇವಿ. ಡಿಕ್ಲೇರೇಟಿವ್ ಸೆಂಟೆನ್ಸ್ ಮೀನ್ಸ್ ವಿವರಣಾತ್ಮಕ ವಾಕ್ಯ. ಡಿಕ್ಲೇರೇಟಿವ್ ಸೆಂಟೆನ್ಸ್ ಮೀನ್ಸ್ ವಿವರಣಾತ್ಮಕ ವಾಕ್ಯ ಅಂತ ಕರಿತೀವಿ. ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲೇರೇಟಿವ್ ಸೆಂಟೆನ್ಸ್ ಬೋತ್ ಆರ್ ಒಂದೇ, ಎರಡು ಒಂದೇ ಅಂತ ಕರಿತೀವಿ. ಅದೇ ರೀತಿ ಈ ಡಿಕ್ಲೇರೇಟಿವ್ ಸೆಂಟೆನ್ಸ್ ವಿವರವಾಗಿ ಹೇಳ್ತದ, ಯಾವುದೋ ಒಂದು ಸೆಂಟೆನ್ಸ್ ಅನ್ನ ವಿವರಯುಕ್ತವಾಗಿ ಹೇಳ್ತದ. ಆ ಸೆಂಟೆನ್ಸ್ ಅಲ್ಲಿ ಯಾವುದೇ ರೀತಿ ಆ ಒಂದು ಸೆಂಟೆನ್ಸ್ ಫುಲ್ ಸ್ಟಾಪ್ ದಿಂದ ಕೊನೆಗೊಂಡಿರ್ತದ. ಸೊ ಅದಕ್ಕೆ ನಮ್ಮ ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲೇರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ನೋಡ್ರಿ ಇವಾಗ, ಇಂಪೇರೇಟಿವ್ ಸೆಂಟೆನ್ಸ್ ಮೀನ್ಸ್ ಆಜ್ಞಾರ್ಥಕ ವಾಕ್ಯ. ಆಜ್ಞೆಯನ್ನ ಮಾಡುವಂತ ವಾಕ್ಯ. ಯಾವ ರೀತಿ ಆಜ್ಞೆ ಮಾಡ್ತದೆ ಈ ವಾಕ್ಯಗಳು? ಓಪನ್ ದ ಡೋರ್. ಹೌದಾ, ಅದೇ ರೀತಿ ಕ್ಲೋಸ್ ದ ವಿಂಡೋ. ಹೌದಾ, ಫಾಲೋ ದೇ, ಲಿಸನ್, ಫಾಲೋ. ಈ ರೀತಿ ಆಜ್ಞೆಗಳನ್ನ ಮಾಡುವಂತದ್ದು, ಕಮಾಂಡ್ಗಳನ್ನ ಮಾಡೋದು.
ಆಜ್ಞೆಯನ್ನ ಮಾಡುವಂತ ವಾಕ್ಯಗಳಿಗೆ ನಾವು ಇಂಪೇರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ, ಆಜ್ಞಾರ್ಥಕ ವಾಕ್ಯ. ಇಲ್ಲಿ ನೋಡ್ತಾ ಹೋದ್ರೆ ಟೈಪ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಮೀನ್ಸ್ ಭಾವಸೂಚಕ ವಾಕ್ಯ, ಇಂಟರೋಗೇಟಿವ್ ಸೆಂಟೆನ್ಸ್ ಮೀನ್ಸ್ ಪ್ರಶ್ನಾರ್ಥಕ ವಾಕ್ಯ, ಅಸರ್ಟಿವ್ ಸೆಂಟೆನ್ಸ್ ಮೀನ್ಸ್ ಡಿಕ್ಲರೇಟಿವ್ ವಿವರಣಾತ್ಮಕ ವಾಕ್ಯ, ಇಂಪೇರೇಟಿವ್ ಸೆಂಟೆನ್ಸ್ ಮೀನ್ಸ್ ಆಜ್ಞಾರ್ಥಕ ವಾಕ್ಯ ಅಂತ ಹೇಳಿ ನಾವು ನೋಡ್ತೀವಿ. ಈ 4 ವಾಕ್ಯಗಳಲ್ಲಿ ಯಾವ್ದಾದ್ರು ಒಂದು ವಾಕ್ಯಗಳ ಬಗ್ಗೆ ನಿಮಗೆ ಒಂದು ಕ್ವಶನ್ ಫಿಕ್ಸ್ ಅರೈಸ್ ಆಗ್ತದ, ನೆನಪಿರ್ಲಿ ವಿದ್ಯಾರ್ಥಿಗಳೇ. ಎಲ್ಲವುಗಳನ್ನು ನೀವು ಡೀಪ್ ಆಗಿ ಕ್ಲಿಯರ್ ಆಗಿ ಸ್ಟಡಿ ಮಾಡ್ಬೇಕಂತ ಹೇಳಿ ನಾನು ಹೇಳ್ತೀನಿ. ಈ ಒಂದು ಸೆಂಟೆನ್ಸ್ ಮಾಡಿರುವ ಕ್ಲಿಯರೆನ್ಸ್ ನಿಮಗೆ ಇದೆ, ಕ್ಲಿಯರ್ ಟಾಪಿಕ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ನಿಮಗೆ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ನನಗೆ ಕಮೆಂಟ್ ನಲ್ಲಿ ನಿಮ್ಮ ಕ್ವಶನ್ಸ್ ಗಳನ್ನ ಕೇಳಬಹುದು, ನಾವು ಅದಕ್ಕೆ ಉತ್ತರವನ್ನ ನೀಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. 4th ಕ್ವಶನ್ ಅದ ನೋಡ್ರಿ, ವಿತ್ ಅದೇನದ 4th ಕ್ವಶನ್ ವಿತ್ ಎಕ್ಸ್ಪ್ಲನೇಷನ್. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಈ ಒಂದು ಚಾರ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಸಾಧ್ಯ ಆದ್ರೆ ಇದನ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಡ್ರಿ, ಸ್ಕ್ರೀನ್ ಶಾಟ್ ಅನ್ನ ತೆಗೆದು ಇಟ್ಕೊಡ್ರಿ, ಬಹಳ ಯೂಸ್ಫುಲ್ ಆಗ್ತದ ನಿಮಗ ಕ್ವಶನ್. ಈ ಒಂದು ಟಾಪಿಕ್ಸ್ ನಲ್ಲಿ ಪೊಯೆಟ್ ಮತ್ತು ಪೊಯಮ್ ಮೇಲೆ, ಪೊಯಮ್ ಮತ್ತು ಪೊಯೆಟ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಅರೈಸ್ ಆಗ್ತದ, ನನಗೆ 99% ಅರೈಸ್ ಆಗ್ತದ. ಸೊ ಹೂ ರೋಡ್ ದ ಪೊಯಮ್ ಬಿಲೀವ್ ಅಂತ ಕೇಳಿದನ, ಅದಕ್ಕ ನಾವ್ ಏನ್ ಮಾಡಿದ್ವಿ, ಒಂದು ಚಾರ್ಟ್ ಅನ್ನ ರೆಡಿ ಮಾಡಿದ್ವಿ. ನಿಮಗಿರುವಂತಹ ಎಲ್ಲಾ ಪೊಯಮ್ಸ್ ಗಳು, ಇಂಪಾರ್ಟೆಂಟ್ ಪೊಯಮ್ಸ್ ಅಂಡ್ ಇಂಪಾರ್ಟೆಂಟ್ ಆಥರ್ಸ್ ಪೊಯಿಟ್ಸ್ ಗಳನ್ನ ರೆಡಿ ಮಾಡಿಟ್ಟಿದ್ವಿ. ಇವುಗಳನ್ನ ಎಲ್ಲವನ್ನು ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಳ್ಳ್ರಿ, ಇದ್ರ ಪ್ರಕಾರ ಅಭ್ಯಾಸವನ್ನ ಮಾಡ್ರಿ. ಅದನ್ನ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ನಿಮಗ ಈ ಒಂದು ಪೋಯಮ್ ಮತ್ತು ಪೊಯಿಟ್ ಮೇಲೆ ಯಾವ್ದೇ ರೀತಿ ಕ್ವಶನ್ ಬಿದ್ರೆ ನೀವು ಏನ್ ಮಾಡ್ತೀವಿ, ಸಾಲ್ವ್ ಮಾಡ್ತೀರಿ ಅಂತ ಹೇಳಿ ನಾನು ಹೇಳ್ತಾನೆ. ನೋಡ್ರಿ, ಬಿಲೀವ್ ಪೋಯಮ್ ಅದೇ ರೀತಿ ಫ್ರೆಂಡ್ಸ್ ಪೋಯಮ್ ಬರ್ದವ್ರು ಯಾರ್ರಿ, ಅಬಿ ಫಾರ್ಮೆಲ್ ಬ್ರೌನ್ ಬರ್ದಾನ. ತಮರಿಂಡ ಪೋಯಮ್ ಯಾರು ಬರ್ದಾರ, ಅನೋನಿಮಸ್. ಅನೋನಿಮಸ್ ಅಂತಂದ್ರೆ ಇದು ಕವಿ ಹೆಸರಲ್ಲ, ನೆನಪಿರ್ಲಿ, ಇದು ಅನಾಮಧೇಯ. ಅದರದ್ದು ಏನ್ ನೋಡ್ರಿ, ಅನಾಮಧೇಯ ಅಂದ್ರ ಈ ಒಂದು ಯಾರು ಬರ್ದಿಲ್ಲ, ಪುಸ್ತಕ ಸಂಘದವ್ರು ಅದನ್ನ ರೆಡಿ ಮಾಡಿ ಕಳಿಸಿದಾರೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಬಿಲೀವ್ ಪೋಯಮ್ ಅನ್ನ ಬರ್ದವ್ರ ಚೆಲ್ಸಾ ಬಾರ್ಬಾರೋ. ದ ಕವ್ ಪೋಯಮ್ ಬರ್ದವರು ರಾಬರ್ಟ್ ಲೂಯಿಸ್ ಸ್ಟೆವೆನ್ಸನ್. ರಿಸಲ್ಟ್ಸ್ ಅಂಡ್ ರೋಸಸ್ ಪೋಯಮ್ ಬರ್ದವರು ಎಡ್ಗಾರ್ ಈಗಸ್ಟ್. ದ ಪೋಯಟ್ ಆಥರ್ ಆಫ್ ದ ಪೇಪರ್ ಪೋಯಮ್ ಈಸ್ ರವೀಂದ್ರನಾಥ್ ಟಾಗೋರ್. ಮೈಲ್ಯಾಂಡ್ ಪೋಯಮ್ ಆಥರ್ ಥಾಮಸ್ ಡೇವಿಸ್. ಈ ರೀತಿ ಎಲ್ಲ ಪೋಯಮ್ ಮತ್ತು ಪೊಯಿಟ್ಸ್ ಗಳು ಇರ್ತಾವ. ಸಾಧ್ಯ ಆದ್ರೆ ಇವುಗಳನ್ನ ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಡ್ರಿ, ಇದರ ಪ್ರಕಾರ ಅಭ್ಯಾಸವನ್ನ ಮಾಡ್ರಿ ಅಂತ ಹೇಳ್ತೇನೆ. ನೋಡ್ರಿ, ಹೂ ರೋಡ್ ದ ಪೋಯಮ್ ಬಿಲೂ ಪೋಯಮ್ ಬರ್ದವ್ರು ಯಾರ್ರಿ, ಚೆಲ್ಸಾ ಬಾರ್ಬಾರೋ. ಹೌದಾ, ಈ ಎಲ್ಲ ಯಾವ್ದು ಕೇಳ್ತಾರೆ ಹೇಳಕ್ ಬರುದಿಲ್ಲ. ಸೊ ಸದ್ಯ ಆದ್ರೆ ಇವುಗಳನ್ನ ನೋಟ್ ಮಾಡಿ ಅಥವಾ ಸ್ಕ್ರೀನ್ ಶಾಟ್ ಅನ್ನ ಮಾಡ್ಕೊಂಡು ಇಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಯೂಸ್ಫುಲ್ ಆಗ್ತಾವ. ಓಕೆ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್, 5th ಕ್ವಶನ್ ನೋಡ್ರಿ, ಅಶೋಕ ಡ್ಯಾಶ್ ಅ ಗ್ರೇಟ್ ಕಿಂಗ್. ಅಶೋಕ ಡ್ಯಾಶ್ ಅ ಗ್ರೇಟ್ ಕಿಂಗ್. ಇಲ್ಲಿ ಕೊಟ್ಟಂತ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸುಟೇಬಲ್ ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ಸ್ ಅನ್ನ ಫಿಲ್ ಮಾಡಿದ್ರೆ ನಾವು ಈ ಒಂದು ಸೆಂಟೆನ್ಸ್ ನಮಗೇನಾಗ್ತದ, ಕಂಪ್ಲೀಟ್ ಆಗ್ತದ. ಅಶೋಕ ಡ್ಯಾಶ್ ಅ ಗ್ರೇಟ್ ಕಿಂಗ್. ಅಶೋಕನ ಸಾಮ್ರಾಜ್ಯ, ಅವಾಗಿನ ಅಶೋಕನ ಸಾಮ್ರಾಜ್ಯವನ್ನ ಗ್ರೇಟ್ ಕಿಂಗ್ ಆಗಿರ್ತಾನ. ಸೊ ಅವನ ಏನು ಆ ಒಂದು ಫಿಲ್, ಯಾವ್ದೋ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಫಿಲ್ ಮಾಡುವಾಗ ಟೆನ್ಸ್ ಗಳ ಬರ್ತಾವ. ಟೆನ್ಸ್ ಗಳು ನೆನಪಿರ್ಲಿ ನಿಮಗೆ, ಟೆನ್ಸಸ್ ಕಾಲಗಳು. ಟೆನ್ಸಸ್ ಅಂದ್ರೆ ಕಾಲಗಳು. ಫಸ್ಟ್ ಒನ್ ಬರೋದು ಫಾಸ್ಟ್ ಟೆನ್ಸ್. ಸೆಕೆಂಡ್ ಒನ್ ಪ್ರೆಸೆಂಟ್ ಟೆನ್ಸ್. ಥರ್ಡ್ ಒನ್ ಫ್ಯೂಚರ್ ಟೆನ್ಸ್. ಹೌದಾ, ಪಾಸ್ಟ್ ಟೆನ್ಸ್ ಅಂತಂದ್ರೆ ಕನ್ನಡದಲ್ಲಿ ಭೂತಕಾಲ, ಪ್ರೆಸೆಂಟ್ ಅಂದ್ರೆ ವರ್ತಮಾನ ಕಾಲ, ಫ್ಯೂಚರ್ ಅಂತಂದ್ರೆ ಭವಿಷ್ಯತ್ ಕಾಲ, ಭವಿಷ್ಯತ್ ಕಾಲ. ಸೊ ಈ 3 ಟೆನ್ಸ್ ಗಳು ನಿಮಗೆ ಗೊತ್ತಿರ್ಬೇಕು. ಆ 3 ಟೆನ್ಸ್ ಅಲ್ಲಿ ಯಾವ ರೀತಿ ಸೆಂಟೆನ್ಸ್ ಗಳು ಮೇಕಿಂಗ್ ಆಗ್ತಾವ ಅನ್ನೋದು ನಿಮಗೆ ಕ್ಲಿಯರ್ ಇರಬೇಕು. ನಾ ಜಸ್ಟ್ ಒಂದು ಈಸಿ ಟ್ರಿಕ್ ಹೇಳ್ಕೊಡ್ತೇನೆ ನಿಮಗ. ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ವಾಸ್ ಅನ್ನ ಯೂಸ್ ಮಾಡ್ತೀವಿ ಯಾವುದೇ ಸೆಂಟೆನ್ಸ್ ಮೇಕಿಂಗ್ ಮಾಡುವಾಗ, ಅಥವಾ ಇದು ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಮಾಡುವಾಗ ವಾಸ್ ಅನ್ನ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಈಸ್ ಅನ್ನ ಯೂಸ್ ಮಾಡ್ತೀವಿ. ಹೌದಾ, ಅದೇ ರೀತಿ ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ವಿಲ್ ಅನ್ನ ಯೂಸ್ ಮಾಡ್ತೀವಿ. ಹೌದಾ, ವಾಸ್
ಈಸ್ ವಿಲ್. ಹೌದಾ, ವಾಸ್ ಈಸ್ ವಿಲ್. ಪಾಸ್ಟ್ ಟೆನ್ಸ್ ಅಲ್ಲಿ ಬಂದ್ರೆ ವಾಸು, ಪ್ರೆಸೆಂಟ್ ಅಲ್ಲಿ ಬಂದ್ರೆ ಈಸು, ಫ್ಯೂಚರ್ ಅಲ್ಲಿ ಬಂದ್ರೆ ವಿಲ್. ಬಹಳ ದಿನಗಳು ಎಕ್ಸಾಮ್ ಗಳಿಗೆ ಇನ್ನೇನು ಕೆಲವೇ ದಿನಗಳದಾವ. ಸೊ ಸಾಧ್ಯ ಆದ್ರೆ ಎಲ್ಲವುಗಳನ್ನ ನೋಟ್ ಮಾಡ್ಕೊಂತ ಹೋಗ್ರಿ. ಎಷ್ಟು ಬರೀತೀರಿ ಅಷ್ಟು ನಿಮ್ಗೆ ಪ್ರಾಕ್ಟೀಸ್ ಆಗ್ತದ, ನೆನಪಿನಲ್ಲಿ ಇರ್ತದ ವಿದ್ಯಾರ್ಥಿಗಳೇ ಅಂತ ನಾ ಹೇಳ್ತೇನೆ. ಹೌದಾ, ಟೆನ್ಸ್ ಗಳು ನೋಡ್ತಾ ಹೋದ್ರೆ ಟೆನ್ಸ್ ಗಳು 3 ಮತ್ತೆ ಈಸಿಟಿಕ್ ವಾಸ್ ಅಂದ್ರೆ ವಾಸ್ ಅನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಪ್ರೆಸೆಂಟ್ ಅಲ್ಲಿ ಈಸ್ ಅನ್ನ ಯೂಸ್ ಮಾಡ್ತೀವಿ ಹೆಲ್ಪಿಂಗ್ ಆಗಿ, ಫ್ಯೂಚರ್ ಅಲ್ಲಿ ವಿಲ್ ಅನ್ನ ಯೂಸ್ ಮಾಡ್ತೀವಿ. ಹೌದಾ, ಪಾಸ್ಟ್ ಟೆನ್ಸ್ ಏನ್ ಹೇಳ್ತದ ಹಂಗಾದ, ದ ಪಾಸ್ಟ್ ಟೆನ್ಸ್ ರೆಫರ್ಸ್ ದ ಪಾಸ್ಟ್ ಅಲ್ಲಿ ಆಗಿ ಹೋದಂತ ಘಟನೆಗಳು, ಏನ್ ಇವೆಂಟ್ಸ್ ಗಳೆಲ್ಲ ಎಲ್ಲಿಗಿರ್ತಾವ, ದಟ್ ಏನು ಪಾಸ್ಟ್ ಅಲ್ಲಿ ಆಗಿ ಹೋಗಿರ್ತಾವ. ಸೊ ಅಲ್ಲಿ ನಾವು ಪಾಸ್ಟ್ ಅಂತಂದ್ರೆ ಹಿಂದೆ ನಡೆದ ಹೋದ ಘಟನೆಗಳ ಬಗ್ಗೆ ಹೇಳುವುದನ್ನ ನಾವು ಪಾಸ್ಟ್ ಟೆನ್ಸ್ ಕರಿತೀವಿ. ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಅಲ್ಲಿ ಹೇಳ್ತೀವಿ. ಪ್ರೆಸೆಂಟ್ ಟೆನ್ಸ್ ರೆಪ್ರೆಸೆಂಟ್ ಪ್ರೆಸೆಂಟ್ ವರ್ತಮಾನ ಕಾಲ ಈಗ ಆಗ್ತಿರೋ ಸದ್ಯಕ್ಕೆ ಆಗ್ತಿರುವಂತ ಘಟನೆಗಳನ್ನ ಇದು ಪ್ರೆಸೆಂಟ್ ಟೆನ್ಸ್ ಹೇಳ್ತದ. ಫ್ಯೂಚರ್ ಟೆನ್ಸ್ ಹೇಳ್ತದ ಮುಂಬರುವ ಕಾಲದಲ್ಲಿ ಇದು ವಿಲ್ ಆಗಿ ಹೇಳ್ತದ. ಆಗ್ಬಹುದು, ಆಗದೇನೆ ಇರ್ಬೋದು ಫ್ಯೂಚರ್ ಅಲ್ಲಿ. ಹೌದಾ, ಸೊ ಅದು ಫ್ಯೂಚರ್ ಟೆನ್ಸ್ ಅಂತ ನಾವು ನೋಡ್ತೀವಿ. ವಾಸು, ಈಸು, ವೆಲ್. ಹೌದಾ, ಇಷ್ಟರೊಳಗೆ ನಿಮ್ಗೆ ಆನ್ಸರ್ ಗೊತ್ತ ಆಗಿರ್ಬಹುದು. ಯಾಕಂತಂದ್ರ ಇಲ್ಲಿ ನೋಡ್ರಿ ಕೊಟ್ಟಂತ ಸೆಂಟೆನ್ಸ್, ಅಶೋಕ ಡ್ಯಾಶ್ ಅ ಗ್ರೇಟ್ ಕಿಂಗ್. ಅಶೋಕನ ಒಬ್ಬ ಪ್ರಸಿದ್ಧ ರಾಜನಾಗಿದ್ದ. ಅವಾಗಿನ ಕಾಲದಲ್ಲಿ ಅಶೋಕ ಚಕ್ರವರ್ತಿ. ಹೌದಾ, ಅವನು ಅವಾಗಿನ ಕಾಲದಲ್ಲಿ ಆಗಿ ಹೋಗಿದ್ದ, ಅವ ಭೂತಕಾಲದಲ್ಲಿ ಆಗಿ ಹೋಗಿದ್ದಾನ. ಭೂತಕಾಲ ಅಂತಂದ್ರೆ ಭೂತಕಾಲಕ್ಕನ ಏನ್ ಈಸಿ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ನಿಮಗ, ಹೆಲ್ಪಿಂಗ್ ವರ್ಬ ವಾಸ್ ಅಂತ ಹೇಳಿಕೊಟ್ಟಿದ್ದೆ. ಹಾಗಾದ್ರೆ ಆಪ್ಷನ್ ಅಲ್ಲಿ ಅದ ವಾಸ್ ಅದ ನೋಡ್ರಿ, ಆರ್, ವೇರ್, ವಾಸ್, ಈಸ್. ಆಪ್ಷನ್ ಸಿ ಅದ ವಾಸ್. ಆಗಿದ್ದಲ್ಲಿ ಇದರ ಆನ್ಸರ್ ಏನಾಗ್ತದ ಅಂತಂದ್ರ ಆಪ್ಷನ್ ಸಿ ವಾಸ್ ಆಗ್ತದ. ಅಶೋಕ ವಾಸ್ ಅ ಗ್ರೇಟ್ ಕಿಂಗ್. ಓಕೆ, ನೆಕ್ಸ್ಟ್ ಕ್ವಶನ್. 6th question ನೋಡ್ರಿ, ಮೈ ಅಂಕಲ್ ಕೇಮ್ ಟು ಅವರ್ ಹೌಸ್. ಅದರ್ ಜೆಂಡರ್ ಆಫ್ ಅಂಡರ್ಲೈನ್ಡ್ ವರ್ಡ್ ಇಸ್. ಜೆಂಡರ್ ಮೇಲೆ ಕೇಳಿದಂತಹ ಪ್ರಶ್ನೆ. ಜೆಂಡರ್ಸ್ ಫಸ್ಟ್ ಒನ್ ನಿಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಕ್ಲಿಯರ್ ಮಾಡಿದೆ. ಇನ್ನೊಮ್ಮೆ ನಾನು ಜೆಂಡರ್ಸ್ ಕ್ಲಿಯರ್ ಮಾಡ್ತೇನೆ. ಮಸ್ಕಲೈನ್ ಜೆಂಡರ್, ಸೆಕೆಂಡ್ ಒನ್ ಫೆಮಿನೈನ್, ಥರ್ಡ್ ಒನ್ ಬಂದಿಟ್ಟು ನೀಟರ್ ಜೆಂಡರ್, ಫೋರ್ತ್ ಒನ್ ಕಾಮನ್ ಜೆಂಡರ್. ವಿಡಿಯೋನ ಕೊನೆ ತನಕ ನೋಡ್ರಿ, ಅಂದ್ರೆ ನಿಮಗೆ ಟಾಪಿಕ್ಸ್ಗಳು ಕ್ಲಿಯರ್ ಆಗ್ತಾವ. ಓಕೆ, ಮಸ್ಕಲೈನ್ ಜೆಂಡರ್ ಮೀನ್ಸ್ ಫೆಮಿನೈನ್, ನೀಟರ್, ಅದೇ ರೀತಿ ಕಾಮನ್ ಜೆಂಡರ್ಸ್ ಗಳನ್ನ ನೋಡ್ತೇವೆ. ಮಸ್ಕಲೈನ್ ಓನ್ಲಿ ಜಸ್ಟ್ ತಿಳ್ಕೊಂಡ್ಬಿಡ್ರಿ, ನಮ್ಗೆ ಡೆಫಿನೇಷನ್ ಏನು ಹೇಳಕ್ ಹೋಗುದಿಲ್ಲ. ಜಸ್ಟ್ ಅದ್ರದ ಉದಾಹರಣೆಗಳನ್ನ ಕೊಡ್ತೀನಿ, ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೀನಿ. ಸೊ ಅವುಗಳನ್ನ ನೋಡ್ತಾ ಹೋಗ್ರಿ. ಎಕ್ಸಾಂಪಲ್ಸ್ ಗಳು ಯಾವ ರೀತಿ ಇರ್ತಾವ ಅದ್ರ ಪ್ರಕಾರ ಇವ್ ಇರ್ತಾವ. ಜಸ್ಟ್ ಜೆಂಡರ್ಸ್ ಕ್ಲಿಯರ್ ಆಗಿಬಿಡ್ತದ, ಈಸಿ ಒಳಗೆ ಹೇಳ್ಕೊಡ್ತೀನಿ. ಹೌದಾ, ಮಸ್ಕಲೈನ್ ಜೆಂಡರ್ ಏನ್ ಹೇಳ್ತದ, ಮಸ್ಕಲೈನ್ ಜೆಂಡರ್ ಇಟ್ಸ್ ಶೋಸ್ ಆಗ್ಲಿ ಏನೇ ಆಗ್ಲಿ, ಯಾವ ಒಂದು ನೋಡಿ ಶಬ್ದ ಗಂಡು ಎಂಬ ಅರ್ಥ ಕೊಡ್ತಿದ್ದ. ಬಾಯ್ ಜೆಂಡರ್ ನೋಡ್ರಿ, ಬಾಯ್, ಫಾದರ್. ಹೌದಾ, ಫೆಮಿನೈನ್ ಜೆಂಡರು ಫೆಮಿನೈನ್ ಜೆಂಡರ್ ಏನ್ ಹೇಳ್ಕೊಡ್ತದ ನೋಡ್ರಿ, ಗರ್ಲ್, ಮದರ್. ಹೌದಾ, ನೀಟರ್ ಜೆಂಡರ್ ಏನ್ ಹೇಳ್ಕೊಡ್ತದ ನೋಡ್ರಿ, ಇದು ಏನ್ರಿ ಜೀವವಿಲ್ಲದ ವಸ್ತುಗಳು. ಅವುಗಳಿಗೆ ನಾವು ಫೆಮಿನೈನ್ ಜೆಂಡರ್, ಇದು ನೀಟರ್ ಜೆಂಡರ್ ಅಂತ ಕರಿತೀವಿ. ಇಲ್ಲಿ ಟೇಬಲ್ ಬಂತ, ಚೇರ್ ಬಂತ, ಬುಕ್ ಬಂತ, ಪೆನ್. ಸೊ ಇವೆಲ್ಲ ಏನು ನೀಟರ್ ಜೆಂಡರ್ಸ್. ಕಾಮನ್ ಜೆಂಡರ್ಸ್ ಇಲ್ಲಿ ಬೋತ್ ಮೇಲ್ ಆರ್ ಫಿಮೇಲ್ ಇಬ್ರು ಇರ್ತಾರ. ಇಲ್ಲಿ ಪೇರೆಂಟ್ಸ್, ಅದೇ ರೀತಿ ಡ್ಯಾನ್ಸರ್, ಸಿಂಗರ್, ಟೀಚರ್. ಹೌದಾ, ಇವುಗಳನ್ನ ಕ್ಲಿಯರ್ ಆಯ್ತು. ಜೆಂಡರ್ ಮೇಲೆ ಬಹಳ ಈಸಿ ಐತಿ, ನೋಡ್ಕೊಂಡ್ ಬಿಡ್ರಿ. ಸಾಧ್ಯ ಆದ್ರೆ ಇವುಗಳನ್ನ ಬರ್ಕೊಡ್ರಿ ಅಥವಾ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಡ್ರಿ. ಜೆಂಡರ್ಸ್ ಕೊಡ್ರಿ. ಮಸ್ಕಲೈನ್ ಜೆಂಡರ್ ಬಾಯ್ ಆರ್ ಫಾದರ್. ಜಸ್ಟ್ ತಿಳ್ಕೊಂಡ್ಬಿಡ್ರಿ, ಗಂಡು ಎಂಬ ಅರ್ಥವನ್ನು ಕೊಡುವಂತ ಶಬ್ದಗಳಿಗೆ ನಾವು ಮಸ್ಕಲೈನ್ ಜೆಂಡರ್ ಪುಲ್ಲಿಂಗ ಅಂತ ಕರಿತೇವೆ ಕನ್ನಡದಲ್ಲಿ. ಬಾಯ್, ಫಾದರ್, ಗ್ರ್ಯಾಂಡ್ ಫಾದರ್, ಅಂಕಲ್. ಸೊ ಈ ರೀತಿ ಎಲ್ಲಗಳನ್ನ ನಾವು ಮಸ್ಕಲೈನ್ ಜೆಂಡರ್ ಅಂತ ಕರಿತೀವಿ. ಫೆಮಿನೈನ್ ಜೆಂಡರ್ ಅಂತಂದ್ರೆ ಅಲ್ಲಿ ಗರ್ಲು, ಮದರು, ಹೌದಾ, ಆಂಟಿ. ಸೊ ಈ ರೀತಿ ಇರುವಂತ ಫೆಮಿನೈನ್ ಜೆಂಡರ್ಸ್. ನೀಟರ್ ಜೆಂಡರ್ಸ್ ಮೀನ್ಸ್ ಜೀವವಿಲ್ಲದ ವಸ್ತುಗಳು. ಟೇಬಲ್ ಬಂದ್, ಚೇರ್, ಫ್ಯಾನ್, ಬುಕ್, ಇವೆಲ್ಲ ಏನೋ ನೀಟರ್ ಜೆಂಡರ್ಸ್ ಗೆ ಎಕ್ಸಾಂಪಲ್ಸ್ ಆಗ್ತಾವ. ಸೊ ಅದೇ ರೀತಿ ಕಾಮನ್ ಜೆಂಡರ್ಸ್ ಅಂತ ನೋಡ್ತಾ ಹೋದ್ರೆ, ಕಾಮನ್ ಜೆಂಡರ್ ಅಲ್ಲಿ ಪೇರೆಂಟ್ಸ್ ಬಂದ್ರೆ ಡ್ಯಾನ್ಸರ್, ಸಿಂಗರ್, ಟೀಚರ್. ಪೇರೆಂಟ್ಸ್, ಇಲ್ಲಿ ಪೇರೆಂಟ್ಸ್ ಅಂದ್ರೆ
ಅಲ್ಲಿ ತಂದೆನೂ ಇರ್ತಾನ ತಾಯಿ ಇರ್ತಾನೆ. ಸೊ ಇಬ್ರು ಕೂಡ ನಾವು ಒಂದೇ ಹೆಸರಿನಲ್ಲಿ ಕರಿತೇವೆ ಪೇರೆಂಟ್ಸ್ ಅಂತ. ಇಲ್ಲಿ ಡ್ಯಾನ್ಸರ್ ನೃತ್ಯ ಮಾಡುವವರು ಅಥವಾ ಹೆಣ್ಣು ಆಗಿರ್ಬೋದು ಗಂಡು ಆಗಿರ್ಬೋದು, ಇಬ್ರು ಕೂಡ ಒಂದೇ ಡ್ಯಾನ್ಸರ್ ಅಂತ ಕರಿತೀವಿ. ಅದೇ ರೀತಿ ಸಿಂಗರ್ ಹಾಡು ಹಾಡೋರು, ಅಲ್ಲಿ ಬಾಯ್ ಇರ್ಬೋದಾ ಗರ್ಲ್ ಇರ್ಬೋದಾ, ಇಬ್ರು ಕೂಡ ಒಂದೇ ಹೆಸರಲ್ಲಿ ನಾವು ಕರಿತೀವಿ, ಸಿಂಗರ್ ಅಂತ ಕರಿತೀವಿ. ಅದೇ ರೀತಿ ಟೀಚರ್ ಅಂತ ನೋಡ್ರಿ, ಟೀಚರ್ ಇಲ್ಲಿ ಗುರುಗಳಾಗಿರ್ಬೋದು ಗುರುಮಾತೆಯರಾಗಿ ಇಬ್ರು ನಾವು ಒಂದೇ ಹೆಸರಲ್ಲಿ ಟೀಚರ್ ಅಂತ ಕರಿತೀವಿ. ಸೊ ಹಾಗಾಗಿ ಕಾಮನ್ ಜೆಂಡರ್ ನಾವು ಇಲ್ಲಿ ಬೋತ್ ಮೇಲ್ ಆರ್ ಫೇಮಲ್ ಇಬ್ರು ಇರ್ತಾರ. ಸೊ ಹಾಗಾಗಿ ಕಾಮನ್ ಜೆಂಡರ್ ಕರಿತೀವಿ. ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದೇ ರೀತಿ ನೀಟರ್ ಜೆಂಡರ್, ಇದು ನೀಟರ್ ಜೆಂಡರ್ ಅಂತ ನೋಡ್ತಾ ಹೋದ್ರೆ ಟೇಬಲ್ ಚೇರು ಜೀವ ಇಲ್ಲದ ವಸ್ತುಗಳಿಗೆ ಕರಿತೀವಿ. ಫೆಮಿನೈನ್ ಜೆಂಡರ್ ಗೆ ಎಕ್ಸಾಂಪಲ್ ಗರ್ಲ್, ಮದರ್, ಆಂಟಿ. ಸೊ ಈ ರೀತಿ ಬರ್ತಾವ. ಮಸ್ಕಲೈನ್ ಜೆಂಡರ್ ಗೆ ಬಾಯ್, ಫಾದರ್, ಗ್ರ್ಯಾಂಡ್ ಫಾದರ್, ಅಂಕಲ್. ಸೊ ಇವೆಲ್ಲ ಮಸ್ಕಲೈನ್ ಜೆಂಡರ್ ಗೆ ಎಕ್ಸಾಂಪಲ್ಸ್ ಗಳು ಆಗ್ತಾವ. ಸಾಧ್ಯ ಆದ್ರೂ ನೋಟ್ ಮಾಡ್ಕೋರಿ, ಜೆಂಡರ್ಸ್ ಮೇಲೆ ಒಂದು ಫಿಕ್ಸ್ ಕ್ವಶನ್ ಬರ್ತದ. ಓಕೆ, ನೆಕ್ಸ್ಟ್ ಕ್ವಶನ್. Your mother is a strong woman. Write the suitable question tag. Question tag ಮೇಲೆ ಒಂದು ಕ್ವಶನ್. ಯಾವ ರೀತಿ ಕ್ವಶನ್ ಟ್ಯಾಗ್ ಇಲ್ಲಿ ಕ್ವಶನ್ ಮಾರ್ಕ್ ಇಂದ ಎಂಡ್ ಆಗಿರ್ತಾವ, ನೆನಪಿರ್ಲಿ. ಹೌದಾ? ಯುವರ್ ಮದರ್ ಈಸ್ ಅ ಸ್ಟ್ರಾಂಗ್ ವುಮೆನ್. ಯುವರ್ ಮದರ್ ಈಸ್, ಇಲ್ಲಿ ನೋಡ್ರಿ ಹೆಲ್ಪಿಂಗ್ ವರ್ಬ್ ನೋಡ್ರಿ, ಹೆಲ್ಪಿಂಗ್ ವರ್ಬ್ ಈಸ್ ಅದ. ಹೌದಾ? ಹೆಲ್ಪಿಂಗ್ ವರ್ಬ್ ಏನದ? ಯುವರ್ ಮದರ್ ಈಸ್ ಅ ಸ್ಟ್ರಾಂಗ್ ವುಮೆನ್. ಈ ತರದ ನಾವು ಕ್ವಶನ್ ಟ್ಯಾಗ್ ಯೂಸ್ ಮಾಡುವಾಗ ಇಲ್ಲಿ ಏನು ಕೊಟ್ಟಂತ ಸೆಂಟೆನ್ಸ್ ಪಾಸಿಟಿವ್ ಅದನೋ ನೆಗೆಟಿವ್ ಅದನೋ ನೋಡ್ರಿ. ಪಾಸಿಟಿವ್ ಅದ, ನಿಮ್ಮ ತಾಯಿ ಏನದಾಳ ಸ್ಟ್ರಾಂಗ್ ವುಮೆನ್ ಅದಾರ. ಅದನ್ನ ನಾವು ನೆಗೆಟಿವ್ ಮಾಡಿ ಕ್ವಶನ್ ಮಾರ್ಕ್ ಆಗಿ ಹೇಳ್ಬೇಕ. ಯಾವ ರೀತಿ ಹೇಳ್ಬೇಕು? ಇಲ್ಲಿ ಏನು ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ಕೊಳ್ಳಿ, ಬಹಳ ಈಸಿ ಅದ. ಸೊ ಈಸ್, ಅವ್ರು ಈಸ್ ಅಂತ ಹೇಳ್ತಾರ, ಇಸಂಟ್ ಅಂತ ಹೇಳ್ಬೇಕು. ಈಸ್ ಎನ್ ಅಪಾಸ್ಟ್ರಫೆ ಟಿ. ಅಲ್ಲಿ ಮದರ್ ಅದಾರ, ಮದರ್ ಇದ್ದಿದ್ರೆ ನಾವ್ ಏನ್ ಮಾಡ್ಬೇಕ? ಅಲ್ಲಿ ಮೇಲಿದ್ರೆ ಹಿ ಅನ್ನ ಯೂಸ್ ಮಾಡ್ಬೇಕ. ಫಿಮೇಲ್ ಇದ್ರೆ ಶಿ ಅನ್ನ ಯೂಸ್ ಮಾಡ್ಬೇಕು. ಹೌದಾ? ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಅದ, ಅದಕ್ಕೆ ನಾವು ನೆಗೆಟಿವ್ ಫಾರ್ಮ್ ನಾಟ್ ಹಚ್ಚಿದ್ವಿ, ಅಪಾಸ್ಟ್ರಫಿ ಇಟ್ಟು. ಅದೇ ರೀತಿ ಇಲ್ಲಿ ಮದರ್ ಅಂದ್ರೆ ಅದು ಫೀಮೇಲ್ ಜೆಂಡರ್ ಇತ್ತು. ಸೊ ಹಾಗಾಗಿ ನಾವು ಶಿ ಅನ್ನ ಯೂಸ್ ಮಾಡ್ತೇವೆ, ಒಂದು ಕ್ವಶನ್ ಮಾರ್ಕ್ ಮಾಡಿ ಎಂಡ್ ಮಾಡ್ತೇವೆ. ಇದು ಈ ತರ ಆನ್ಸರ್ ಆಗ್ತದ. ಆಪ್ಷನ್ ಅಲ್ಲಿ ನೋಡ್ತಾ ಹೋಗ್ರಿ. ಈಸ್, ಹಿ, ಆರ್ ಯು, ಇಸಂಟ್ ಶಿ, ಡೋಂಟ್ ಶಿ, ಇಸಂಟ್ ಶಿ. ಅಲ್ಲಿ ಏನ್ ಹೆಲ್ಪಿಂಗ್ ವರ್ಬ್ ಇರ್ತದನ ಆ ತರದ ನಾವು ಅಲ್ಲಿ ಚೂಸ್ ಮಾಡ್ಬೇಕು. ಅದೇ ರೀತಿ ನೋಡ್ರಿ, ವಾಸ್ ಇದ್ರೆ ವಾಸಂಟ್, ಅಲ್ಲಿ ಹಿ ಅಥವಾ ಹಿ ಇದ್ರೆ ಹಿ, ಶಿ ಇದ್ರೆ ಶಿ ಅಂತ ಹೇಳ್ರಿ. ಹೌದಾ? ನೆಕ್ಸ್ಟ್ ಈಸ್ ಆಯ್ತು. ಹ್ಯಾಸ್ ಇದ್ರೆ ಹ್ಯಾಸಂಟ್. ಮುಂದೆ ಹಿ ಇದ್ರೆ ಹಿ, ಶಿ ಇದ್ರೆ ಶಿ ಅಂತ ಇಡಿ. ದೇ ಇದ್ರೆ ದೇ ಅಂತಾನು ಇಡಿ. ಓಕೆ, ದೇ ಇದ್ರೆ ದೆಮ್ ಅಂತ ಇಡಬೇಕು. ಅದೇ ರೀತಿ ಮತ್ತೆ ರೀತಿ ಹ್ಯಾಸು ಹ್ಯಾಡು, ಹ್ಯಾಡ್ ಇದ್ರೆ ಹ್ಯಾಡಂಟು. ಹೌದಾ? ಈ ರೀತಿ ಇವುಗಳನ್ನೆಲ್ಲ ನೋಡಿ. ಈ ಬಹಳ ಅಂದ್ರೆ ಬಹಳ ಈಸಿ ಐತಿ ಕ್ವಶನ್ ಟ್ಯಾಗ್ ಮೇಲೆ. ಅಲ್ಲಿ ಹಿ ಮೇಲಿದ್ರೆ ಹಿ ಅಂತ ಇಡಿ. ಅಲ್ಲಿ ಏನಾದ್ರೂ ಇದ್ರ ಬದಲಾಗಿ ಹೆಸರನ್ನ ಕೊಟ್ಟಿದ್ರು, ನಾಮಪದವನ್ನ ಕೊಟ್ಟಿದ್ರು ಅಂತ ಕೊಟ್ಟಿದ್ರೆ ಅಲ್ಲೂ ಕೂಡ ನಾವು ಅದು ಮೇಲಿದ್ರೆ ಹಿ ಅಂತ ಇಡಬೇಕು, ಫಿಮೇಲ್ ಇದ್ರೆ ಶಿ ಅಂತ ಇಡಬೇಕು. ಓಕೆ, ದಿಸ್ ಈಸ್ ದ ಆಲ್ ಅಬೌಟ್ ಕ್ವಶನ್ ಟ್ಯಾಗ್. ಬಹಳ ಈಸಿ ಐತಿ ಟಾಪಿಕ್, ಕ್ಲಿಯರ್ ಆಯ್ತು. ನೆಕ್ಸ್ಟ್ ಕ್ವಶನ್. ಹೂ ವಾಸ್ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ? ಇದು ಮೇ ಬಿ ನಿಮ್ಮ ಸೆಕೆಂಡ್ ಸೆಮ್ ಇರುವಂತ ಚಾಪ್ಟರ್. ದ ಬಾಯ್ ಹೂ ಸೇವ್ಡ್ ದ ಫಾರೆಸ್ಟ್ ಅನ್ನೋ ಒಂದು ಚಾಪ್ಟರ್ ಮೇಲೆ ಅದ. ಓಕೆ, ಈ ಒಂದು ಚಾಪ್ಟರ್ ಮೇಲೆ ಕ್ವಶನ್ಗಳು ಬಹಳ ರೇಸ್ ಆಗಿದಾವು. ಬಹಳ ಸಲ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ನೋಡಿದಾಗ ಹೂ ವಾಸ್ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ, ಗ್ರಾಮ ಸಭಾ ಪ್ರೆಸಿಡೆಂಟ್ ಯಾರಿದ್ರು ಅಂತ ಕೇಳತ್ತಾರ. ಯಾವ ಒಂದು ಚಾಪ್ಟರ್ ದ ಬಾಯ್ ಹೋಸ್ಟ್. ಇದರಲ್ಲಿ ಮೇನ್ ಏನ್ ಬರ್ತಾವ್ರಿ ಟಾಪಿಕ್ ಇವು ಬರ್ತಾವ. ಪ್ರೇಮ್ ಬರ್ತಾನ, ಪಾರ್ಟ್ಸ್ ಮೇನ್ ಪಾರ್ಟ್ಸ್ ಗಳು. ಪ್ರೇಮ್ ಬರ್ತಾನ, ನಸ್ರೀನ್ ಬರ್ತಾನ. ನೆಕ್ಸ್ಟ್ ಅವ್ರ ಪ್ರೇಮದ ಮದರ್ ಬರ್ತಾರ್ರಿ. ನೆಕ್ಸ್ಟ್ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಆಫ್ ಗ್ರಾಮ ಸಭಾ. ಹೌದಾ? ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ, ಯಾರಾಗಿದ್ರು ಅಂತಂದ್ರ ಶ್ರೀಮತಿ ರುಕ್ಮಿಣಿ ರಾಮಯ್ಯ. ಶ್ರೀಮತಿ ರುಕ್ಮಿಣಿ ರಾಮಯ್ಯ ಅಂತ ನಾವು ನೋಡ್ತೀವಿ. ಹೌದಾ? ಪ್ರೇಮ್ ಬರ್ತಾನ, ನಸ್ರೀನ್ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ. ಅದೇ ರೀತಿ ಕಮ್ಯುನಿಟಿ ಅವರು ಬರ್ತಾರಲ್ಲಿ, ಅವರ ವಿಲೇಜರ್ಸ್. ಹೌದಾ? ನೆಕ್ಸ್ಟ್ ವಿಲೇಜ್ ಅವರ ಪ್ರೇಮ್ ಅವ್ರು ಎಲ್ಲಿದ್ರು? ನಿಯರ್ ಬಂಡೀಪುರ್ ಫಾರೆಸ್ಟ್.
forest, small village. Prem and his family lived. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ತಾ ಹೋಗ್ರಿ. ರುಕ್ಮಿಣು ಬಂಡೀಪುರ್ ಫಾರೆಸ್ಟ್ ಸ್ಮಾಲ್ ವಿಲೇಜ್, ಪ್ರೇಮ್ ಅಂಡ್ ಹಿಸ್ ಫ್ಯಾಮಿಲಿ ಲಿವ್ಡ್ ಇನ್ ನಿಯರ್ ಬಂಡೀಪುರ್ ಫಾರೆಸ್ಟ್ ಸ್ಮಾಲ್ ವಿಲೇಜ್. ಬಂಡೀಪುರ್ ಫಾರೆಸ್ಟ್ ಅಲ್ಲಿ ಇರುವಂತಹ ಒಂದು ಚಿಕ್ಕ ಹಳ್ಳಿಯಲ್ಲಿ, ನಿಯರ್ ಅದರ ಸಮೀಪದಲ್ಲಿರುವಂತಹ ಚಿಕ್ಕ ಹಳ್ಳಿಯಲ್ಲಿ ಪ್ರೇಮ್ ಮತ್ತು ಅವರ ಫ್ಯಾಮಿಲಿ ಅಥವಾ ವಿಲೇಜರ್ಸ್ ವಾಸವಾಗಿದ್ರು. ಇಲ್ಲಿ ನೋಡ್ತಾ ಹೋದ್ರೆ ನಾವು ದ ಬಾಯ್ ಹೂ ಸೆಡ್ ಫಸ್ಟ್ ಪ್ರೇಮ್ ಬರ್ತಾನ, ಅವ್ರ ಮದರ್ ಬರ್ತಾಳ ನಸ್ರೀನ್. ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಯಾರಾಗಿದ್ರು? ಶ್ರೀಮತಿ ರುಕ್ಮಿಣಿ ರಾಮಯ್ಯ. ಕೇಳಿದಂತ ಪ್ರಶ್ನೆ ನೋಡ್ರಿ, ಹೂ ವಾಸ್ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ? ಶ್ರೀಮತಿ ರುಕ್ಮಿಣಿ ರಾಮಯ್ಯ. ಹೌದಾ? ಆಗಿದ್ರು. ಅವ್ರ ಏನ್ ಮಾಡ್ತಾನ, ಒಂದು ದಿನ ಏನಾಯ್ತು, ಇದಕ್ ಹೋದಾಗ ಏನು ಆ ಒಂದು ಟಾಪಿಕ್ ನ ನೋಡೋಣ. ಇಲ್ಲಿ ಲೆಸನ್ ಅಲ್ಲಿ ಏನಿತ್ತು, ಒಂದು ದಿನ ಪ್ರೇಮ್ ಅನ್ನೋ ಒಬ್ಬ ಹುಡುಗ ಇದ್ದ, ಬಂಡೀಪುರ್ ಫಾರೆಸ್ಟ್ ನಿಯರ್ ವಿಲೇಜ್ ಅಲ್ಲಿ ಅವರು ವಾಸವಾಗಿದ್ರು. ಅಲ್ಲಿ ಅವರು ಒಂದು ದಿನ ದುಃಖದಿಂದ ಬರ್ತಾನ. ದುಃಖದಿಂದ ಬಂದಾಗ ಅವ್ರ ತಾಯಿ ಅವನನ್ನ ಕೇಳ್ತಾಳ, ಯಾಕ ದುಃಖದಲ್ಲಿದ್ಯಾ ಅಂತ ಹೇಳಿ. ಯಾಕಂತ ಹೇಳ್ತಾನ ಅಂತಂದ್ರೆ, ಅವನಿಗೆ ಫಾರೆಸ್ಟ್ ಮತ್ತೆ ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳನ್ನ ಅವ ಬಹಳ ಇಷ್ಟ ಪಡ್ತಿರ್ತಾನ. ಡೈಲಿ ಫಾರೆಸ್ಟ್ ಅಲ್ಲಿ ವಾಕಿಂಗ್ ಹೋಗ್ತಿರ್ತಾನೆ ಈವ್ನಿಂಗ್. ಸೊ ಅವನದು ಗುಡ್ ಹ್ಯಾಬಿಟ್ ಅದು. ಅಲ್ಲಿ ಅದೇ ರೀತಿ ಅವನೊಂದು ಏನು ವಾರ್ತೆ ಸುದ್ದಿ ಕೇಳಿ ಬರ್ತದೆ. ಏನ್ ಸುದ್ದಿ ಕೇಳಿ ಬರ್ತದ ಅಂತಂದ್ರ, ಬಂಡೀಪುರ್ ಫಾರೆಸ್ಟ್ ಅಲ್ಲಿ ಇರುವಂತ ಏನು ಗಿಡ ಮರಗಳನ್ನ ಕಡಿತಾರ ಅನ್ನೋ ಒಂದು ಸುದ್ದಿ ಕೇಳಿ ಬಂದ್ರೆ ಅವಾಗ ದುಃಖ ಆಗ್ತದ. ಆ ಬಂಡೀಪುರ್ ಫಾರೆಸ್ಟ್ ಇರುವಂತ ಗಿಡ ಮರಗಳನ್ನ ಕಡಿದ್ರ ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳು ಎಲ್ಲಿ ಹೋಗ್ಬೇಕನ್ನೋ ಪ್ರಶ್ನೆ ಬಂದಾಗ ಅವರ ತಾಯಿ ಹೇಳ್ತಾಳ, ಅವ್ರ ಏನ್ ಮಾಡ್ತಾಳ ಅಂತ, ನಸ್ರೀನ್ ಫ್ರೆಂಡ್ ಇಬ್ರು ಕೂಡಿ ನೀವು ಎಕ್ಸಾಕ್ಟ್ ಆಗಿ ಅಲ್ಲಿ ಏನ್ ಆಗ್ಯದ ಅನ್ನೋದನ್ನ ನೋಡ್ಕೊಂಡು ಬರ್ರಿ ಅಂತ ಹೇಳಿ ಹೇಳ್ತಾಳ. ಅವ್ರು ಹೋಗಿದ್ದಂತ ಫಾರೆಸ್ಟ್ ಗೆ ಹೋಗ್ತಾರ. ಪ್ರೇಮ್ ಮತ್ತು ಅವನ ಫ್ರೆಂಡ್ ಇಬ್ರು ಕೂಡಿ ಎಕ್ಸಾಕ್ಟ್ ಅವ್ರ ಒಂದು ಫೇವ್ರೆಟ್ ಸ್ಪಾಟ್ ಇರ್ತದ, ಆ ಸ್ಪಾಟಿಗೆ ಹೋಗಿ ಅವರಲ್ಲಿ ನೋಡ್ತಾರ. ಅಲ್ಲಿರುವ ಎಲ್ಲಾ ಅಲ್ಲಿ ಗುರ್ತ, ಅದು ಡೀರಲ್ಲಿ ಏನು ದುಃಖದಿಂದ ಬರ್ತಿದ. ಸೊ ಅದಕ್ಕೂ ಗುರ್ತಾಗಿರ್ತದೆ ಏನಾಗಿದೆ ಅಂತ ಹೇಳಿ. ಗಿಡ ಮರಗಳನ್ನ ಕಡಿತಾರ ಅನ್ನೋ ಸುದ್ದಿ ಕೇಳಿ ಬಂದಿರ್ತದ. ಸೊ ಹಾಗಾಗಿ ಅವರೊಂದು ಏನ್ ಮಾಡ್ತಾರ, ನಿರ್ಧಾರವನ್ನ ಮಾಡ್ತಾರೆ. ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ ನಿರ್ಧಾರ ಮಾಡ್ತಾರೆ. ಈ ಒಂದು ಅಥಾರಿಟಿಗೆ ನಾವು ಪತ್ರವನ್ನ ಬರೀಬೇಕು. ಅಥಾರಿಟಿಗೆ ಈ ಒಂದು ಸಮಸ್ಯೆ ಬಗ್ಗೆ ತಿಳಿಸ್ಬೇಕಂತ ಹೇಳಿ ಪತ್ರವನ್ನ ಬರೆಯಕ್ಕೆ ರೆಡಿ ಮಾಡ್ಕೋತಾರ. ಅವ್ರ ತಾಯಿ ಹತ್ರ ಬರ್ತಾರ. ತಾಯಿ ಒಂದು ಅವ್ರಿಗೆ ಸೊಲ್ಯೂಷನ್ ಕೊಡ್ತಾಳೆ ಅಂತಂದ್ರ, ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾಗ ನೀವ್ ಏನ್ ಮಾಡ್ರಿ, ಪತ್ರವನ್ನ ಬರೀರಿ ಅಂತ ಹೇಳಿ. ಪತ್ರದಲ್ಲಿ ಏನಿರ್ತದ ಅಂತಂದ್ರೆ, ನಮ್ಮ ಏನು ಗಿಡ ಮರನ್ನ ಕಡಿತಿರ್ತಾರ ಅವ್ರು ಕಡಿಯೋದನ್ನ ನಿಲ್ಲಿಸ್ರಿ ಅಂತ ಹೇಳಿ ಪತ್ರದಲ್ಲಿ ಬರೆದು ಎಲ್ಲರೂ ಫ್ರೆಂಡ್ಸ್ ಆಗ್ಲಿ, ಫ್ಯಾಮಿಲಿ ಮತ್ತು ಕಮ್ಯುನಿಟಿ ವಿಲೇಜಸ್ ಎಲ್ಲ ಪತ್ರದ ಮೇಲೆ ಸಿಗ್ನೇಚರ್ ಮಾಡಿ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಶ್ರೀಮತಿ ರುಕ್ಮಿಣಿ ರಾಮಯ್ಯ ಅವರು ಕಳಿಸ್ತಾರ. ಒಂದಷ್ಟು ಅರ್ಲಿ ಸೂನ್ ಅಂತ ಬಹುಬೇಗ ಅವರಿಗೆ ಉತ್ತರ ಬರ್ತದ ಪತ್ರದ ಮೂಲಕ. ಪ್ರೇಮ, ನಿಮ್ಮ ಒಂದು ಈ ಒಂದು ನಿಸರ್ಗ ಪ್ರೇಮಕ್ಕೆ, ಪ್ರೀತಿಗೆ ನಾವು ಏನು ಉತ್ತರವನ್ನು ಕೊಟ್ಟಿದ್ದೇವೆ, ಗಿಡ ಮರಗಳನ್ನು ಕಡಿಯೋದನ್ನ ನಿಲ್ಲಿಸ್ತೇವೆ ಅಂತೇಳಿ ಅವರು ಉತ್ತರವನ್ನು ಕೊಟ್ಟು ಅವನಿಗೆ ಅಪ್ರಿಶಿಯೇಟ್ ಮಾಡ್ತಾರ. ಸೊ ಅಲ್ಲಿಗೆ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಶ್ರೀಮತಿ ರುಕ್ಮಿಣಿ ರಾಮಯ್ಯ ಆಗಿರ್ತಾರ ಅಂತೇಳಿ ಈ ಒಂದು ಲೆಸನ್ ನಲ್ಲಿ ನಮಗ ಇಷ್ಟೆಲ್ಲ ಕ್ಲಾರಿಟಿ ಆಯ್ತು. ಹೌದಾ? ಈ ಒಂದು ಲೆಸನ್ ಮೇಲೆ ಬಹಳ ಅಂದ್ರೆ ಕ್ವಶನ್ ಅರೈಸ್ ಆಗಿದಾವ. ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ನೋಡಿದಾಗ ಈ ಲೆಸನ್ ನ ಬಹಳ ಕ್ಲಿಯರ್ ಆಗಿ ಓದ್ಕೊಡ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. 9th ಕ್ವಶನ್ ನೋಡ್ರಿ. ಹಿಯರ್ ಆರ್ ಮೋಹನ್ ಅಂಡ್ ಮೀರಾ. ದೇ ಆರ್ ಫ್ರೆಂಡ್ಸ್. ಐಡೆಂಟಿಫೈ ದ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ನೋಡ್ರಿ ಕೊಟ್ಟಂತ ಪ್ರಶ್ನೆ ನೋಡ್ರಿ. ದೇ ಏನ್ ಮಾಡಿದಾರ, ಅವರ ಅಂಡರ್ಲೈನ್ ಮಾಡಿದಾರ. ಹಿಯರ್ ಆರ್ ಮೋಹನ್ ಅಂಡ್ ಮೀರಾ. ಮೋಹನ್ ಮತ್ತು ಮೀರಾ ಏನದಾರ, ಫ್ರೆಂಡ್ಸ್ ಅದಾರ. ಅವರು ಮತ್ತೆ ಮೋಹನ್ ಅಂಡ್ ಮೀರಾ ಅದಾರ, ಅವ್ರು ಏನದಾರ, ಫ್ರೆಂಡ್ಸ್ ಅದಾರು. ಐಡೆಂಟಿಫೈ ದ ಅಂಡರ್ಲೈನ್ ವರ್ಡ್. ಐಡೆಂಟಿಫೈ ಏನ್ ಮಾಡುದು, ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ನ ಐಡೆಂಟಿಫೈ ಮಾಡ್ರಿ ಅಂದಾರ. ಅದರಲ್ಲಿ ಆಪ್ಷನ್ ಕೊಟ್ಟಾನ, ನೌನು, ಪ್ರನೌನು, ವರ್ಬು, ಎಡ್ ವರ್ಬು. ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಈಗಾಗಲೇ ನಿಮಗೆ ಪ್ರಿವಿಯಸ್ ಕ್ಲಾಸ್ ಅಲ್ಲಿ ನಾನು ಜಸ್ಟ್ ಸಿಂಪಲ್ ಆಗಿ ಹೇಳಿದ್ದೇನೆ. ಪಾರ್ಟ್ಸ್ ಆಫ್ ಸ್ಪೀಚ್ ನೋಡ್ರಿ, ನೌನು, ಪ್ರನೌನು, ವರ್ಬು, ಎಡ್ ವರ್ಬು. ನೌನ್ ಅಂತಂದ್ರೆ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್. ಪರ್ಸನ್ ಬಗ್ಗೆ, ವ್ಯಕ್ತಿಗಳ ಹೆಸರು ಬಗ್ಗೆ, ಸ್ಥಳಗಳ ಹೆಸರು ಬಗ್ಗೆ ಹೇಳೋದು. ಅದೇ ರೀತಿ ಪ್ರನೌನ್ ಅನ್ನ ನೋಡ್ತಾ ಹೋದ್ರಿ, ನಾಮಪದದ ಬದಲಾಗಿ ಬಳಸುವಂತ ಪದವನ್ನ ನಾವು ಸರ್ವನಾಮ ಅಂತ ಕರಿತೇವೆ. ಇನ್ಸ್ಟೆಡ್ ಆಫ್ ನೌನ್. ನಾಮಪದದ ಬದಲಾಗಿ ಬಳಸುವಂತ ಪದವಿ ಏನಾಗಿರ್ತದ, ಸರ್ವನಾಮ ಆಗಿರ್ತದ. ವರ್ಬ್, ಇಟ್ ಶೋಸ್ ಆನ್ ಆಕ್ಷನ್. ಆಕ್ಷನ್ಗಳು, ಕ್ರಿಯೆಯನ್ನ ಸೂಚಿಸುವಂತ ಪದವನ್ನ ನಾಮ ಕ್ರಿಯಾಪದ ಅಂತ ಕರಿತೀವಿ. ಅದೇ ರೀತಿ ಅಡ್ವರ್ಬ್, ಕ್ರಿಯಾ ವಿಶೇಷಣ. ಇಟ್ ಡಿಸ್ಕ್ರೈಬ್ಸ್ ವರ್ಬ್. ಕ್ರಿಯೆಯನ್ನ ವಿಶೇಷವಾಗಿ ಹೇಳುವುದು ಕ್ರಿಯಾ ವಿಶೇಷಣ. ಅದೇ ರೀತಿ ಅಡ್ಜೆಕ್ಟಿವ್ ಬರ್ತದ. ನಾಮ ವಿಶೇಷಣ, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಈ ಎಲ್ಲ 8
ಪಾರ್ಟ್ಸ್ ಆಫ್ ಸ್ಪೀಚ್ ಗಳ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇವುಗಳನ್ನ ಕ್ಲಿಯರ್ ಆಗಿ ತಿಳ್ಕೊಡಿ. ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಯಾವ ರೀತಿ ಕ್ವಶನ್ ಅರೈಸ್ ಆಗುತ್ತಾ ಹೇಳಕ್ ಬರೋದಿಲ್ಲ. we are basically use 8 parts of speeches: noun, pronoun, verb, adverb, adjective, preposition, conjunction, interjection. ಇವುಗಳ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಡ್ರಿ. ಇಲ್ಲಿ ನೋಡಿ ಕೇಳಿದಂತ ಪ್ರಶ್ನೆಗಳನ್ನ ನೋಡ್ರಿ. Here are Mohan and Meera. They are friends. Identify the ಅಂಡರ್ಲೈನ್ ಮಾಡಿದಂತ ವರ್ಡ್ ದೇ ಅನ್ನೋದದ. ಅವ್ರು ಆ ಅಂಡರ್ಲೈನ್ ಮಾಡಿದದ್ದು ಏನು ಅಂತ ಕೇಳಿದಾರ. ಇಲ್ಲಿ ಮೋಹನ ಮೀರಾ ಫಸ್ಟ್ ನೌನ್ಗಳಿವ, 2 ನಾಮಪದಗಳು. ಹೌದಾ? ನಾಮಪದದ ಬದಲಾಗಿ ಅವ್ರು ಏನು ಬಳಸಿದಾರ? ದೇ, ಅವರು. ನಾಮಪದದ ಬದಲಾಗಿ ಅವರು ಅಂತ ಬಳಸಿದಾರ. ಸೊ ನಾಮಪದದ ಬದಲಾಗಿ ಬಳಸುವಂತ ಪದವನ್ನ ನಾವು ಏನಂತ ಕರಿತೇವೆ? ಇನ್ಸ್ಟೆಡ್ ಆಫ್ ನೌನ್ ಅನ್ನ ಪ್ರನೌನ್ ಅಂತ ಕರಿತೇವೆ. ನೆನಪಿರ್ಲಿ, ನಾಮಪದದ ಬದಲಾಗಿ ಬಳಸುವಂತ ಪದವನ್ನ ನಾವು ಪ್ರನೌನ್ ಅಂತ ಕರಿತೇವೆ. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಪ್ರನೌನ್ ಆಗ್ತದ. ನೆನಪಿರ್ಲಿ ವಿದ್ಯಾರ್ಥಿಗಳೇ, ಸಾಧ್ಯ ಆದ್ರೆ ಎಲ್ಲವುಗಳನ್ನ ನೋಟ್ ಮಾಡ್ಕೊಂತ ಹೋಗ್ರಿ. 10th ಕ್ವಶನ್ ನೋಡ್ರಿ. ದ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ಆಮ್ ನಾಟ್ ಈಸ್. ಕನ್ಫ್ಯೂಸ್ ಆಗಕ್ ಹೋಗ್ಬಿಡ್ರಿ, ಬಹಳ ಈಸಿ ಐತಿ ಇದ ಕ್ವಶನ್. ಇದೇನ್ರಿ ಸರ್ ಕಾಂಟ್ರಾಕ್ಟೆಡ್ ಫಾರ್ಮ್ ಅಂದ್ರ ಅಂತ ಕೇಳ್ತೀರಿ. ಒಬ್ಬರು ಕನ್ಫ್ಯೂಷನ್ ಆದಂತ ಸ್ಟೂಡೆಂಟ್ಸ್. ಕಾಂಟ್ರಾಕ್ಟೆಡ್ ಫಾರ್ಮ್ ಮೀನ್ಸ್ ಶಾರ್ಟ್ ಫಾರ್ಮ್. ಕನ್ಫ್ಯೂಸ್ ಆಗ್ಬೇಡ್ರಿ. ಹೌದಾ? ಕಾಂಟ್ರಾಕ್ಟೆಡ್ ಫಾರ್ಮ್, ಶಾರ್ಟ್ ಫಾರ್ಮ್ ಎರಡು ಒಂದೇ. ಹೌದಾ? ಕನ್ಫ್ಯೂಷನ್ ಮಾಡಕ್ ಈ ರೀತಿ ಕ್ವಶನ್ ಗಳು ಕೇಳ್ತಾನ. ದ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ಆಮ್ ನಾಟ್, ಇದನ್ನ ನೋಡ್ರಿ ನೀವು. ಇದನ್ನ ಫೋಕಸ್ ಮಾಡಿ ಶಾರ್ಟ್ ಫಾರ್ಮ್ ನ ಗುರ್ತಾಗ್ಬಿಡ್ತದ. ಆಮ್ ನಾಟ್ ಅದ ಶಾರ್ಟ್ ಫಾರ್ಮ್ ನೋಡ್ತಾ ಹೋದ್ರೆ ನಾವು ಆಮ್ ನಾಟ್ ಅದ, ಅದನ್ನ ಶಾರ್ಟ್ ಫಾರ್ಮ್ ಮಾಡಿದ್ರ ಸಾರಿ ಯಾಮು ಇಲ್ಲಿ ಇಟ್ಕೊಂಡು ಎನ್ ಇಟ್ಕೊಂಡು ಓ ಅನ್ನ ತೆಗಿತೀವಿ. ಓ ಅನ್ನ ತೆಗೆದು ಅದ್ರ ಬದಲಿ ಇನ್ಸ್ಟೆಡ್ ಆಫ್ ಅಪಾಸ್ಟ್ರಫಿ ಬಳಸಬೇಕು. ಅಪಾಸ್ಟ್ರಫಿ ಹಚ್ಚಿ ಟಿ ಹಚ್ತೇವೆ. ಆಮ್ ನಾಟ್. ಅದೇ ರೀತಿ ಕ್ಯಾನಾಟ್. ಅದೇ ರೀತಿ ಹ್ಯಾಡ್ ನಾಟ್, ಈಸ್ ನಾಟ್, ವಾಸ್ ನಾಟ್. ಹೌದಾ? ಇವುಗಳ ಶಾರ್ಟ್ ಫಾರ್ಮ್ ನೋಡ್ತಾ ಹೋದ್ರ ಕ್ಯಾನ್ ಅಪಾಸ್ಟ್ರಫಿ ಟಿ, had apostrophe n apostrophe t, is n apostrophe t, was n apostrophe t. ಇವೆಲ್ಲ ಏನಾಗ್ತಾವ? ಕಾಂಟ್ರಾಕ್ಟೆಡ್ ಫಾರ್ಮ್ಸ್ ಆಗ್ತಾವ. ನೆನಪಿರ್ಲಿ, ಇವೆಲ್ಲ ಲಾಂಗ್ ಫಾರ್ಮ್ಸ್, ಇವಾಗ ಕಾಂಟ್ರಾಕ್ಟೆಡ್ ಫಾರ್ಮ್ಸ್ ಅವ್ರ ಶಾರ್ಟ್ ಫಾರ್ಮ್ಸ್ ಆಗ್ತಾವ. ಸೊ ಹಾಗಾಗಿ ಕಾಂಟ್ರಾಕ್ಟೆಡ್ ಫಾರ್ಮ್ ಆಮ್ ನಾಟ್ ಈಸ್ ಆಪ್ಷನ್ ಗಳು ನೋಡ್ರಿ ಯಾವ್ದು ಕರೆಕ್ಟ್ ಅದ? ಆಪ್ಷನ್ ಎ ಕರೆಕ್ಟ್ ಅದ, ಆಮ್ ನಾಟ್. ಹೌದಾ? ನೆಕ್ಸ್ಟ್ ಕ್ವಶನ್, 11th ಕ್ವಶನ್. ಮೀನಿಂಗ್ ಆಫ್ ದ ವರ್ಡ್ ಲೆಮೆಂಟ್. ಈ ಒಂದು ವರ್ಡ್ ಅನ್ನ ನೀವು ಒಬ್ಬ ವಿದ್ಯಾರ್ಥಿಗಳು ಕೇಳಿರುದಿಲ್ಲ. ಹೊಸ ಹೊಸ ವರ್ಡ್ಸ್ ಗಳ ಮೀನಿಂಗ್ ಕೇಳ್ತಿರ್ತಾನ. ಸೊ ಅದ್ ಸಾಧ್ಯದ ವರ್ಡ್ ವೊಕಾಬ್ಯುಲರಿನ ಜಾಸ್ತಿ ಮಾಡಿಕೊಡ್ರಿ. ಓಕೆ, ಮೀನಿಂಗ್ ಆಫ್ ದ ವರ್ಡ್ ಲೆಮೆಂಟ್. ಲೆಮೆಂಟ್ ಅನ್ನೋ ವರ್ಡ್ ದ ಮೀನಿಂಗ್ ಕೇಳಿದಾನ. ಇತರದ ಮೀನಿಂಗ್ ನಾ ಫಸ್ಟ್ ಹೇಳ್ತೀನಿ. ಲೆಮೆಂಟು ಎಕ್ಸ್ಪ್ರೆಸಸ್ ಫೀಲಿಂಗ್ಸ್. ಫೀಲಿಂಗ್ಸ್ ಮೀನ್ಸ್ ಸ್ಯಾಡ್ ಫೀಲಿಂಗ್ಸ್. ಇದು ದುಃಖದ ಸಂಗತಿಗಳೇ ಎಕ್ಸ್ಪ್ರೆಸ್ ಮಾಡ್ತದೆ ಲೆಮೆಂಟ್ ಅನ್ನೋದು. ಅದೇ ರೀತಿ ಇದಕ್ಕ ಮೀನಿಂಗ್ ಸಿನೋನಿಮ್ ಏನಾಗ್ತದ ಅಂತಂದ್ರ ಮೌರ್ನು, ಹೆಡ್, ಜಡ್ಜ್, ಕ್ಲೆವರ್ ಅದ. ಸೊ ಮೌರ್ನ್ ಅಂದ್ರ ಏನ್ರಿ? ಮೌರ್ ಮೀನ್ಸ್ ಸ್ಯಾಡ್, ಸಾರೋ. ಹೌದಾ? ಇವೆಲ್ಲ ಅನ್ಹ್ಯಾಪಿ. ಓಕೆ, ಲೆಮೆಂಟ್, ಮೌರ್ನ್, ಸ್ಯಾಡ್, ಸಾರೋ, ಅನ್ಹ್ಯಾಪಿ ಇವೆಲ್ಲ ಏನಾಗ್ತಾವ? ಮೀನಿಂಗ್ ಆಗ್ತಾವ. ಈ ತರದ ಏನೋ ಲೆಮೆಂಟ್ ದ ಏನ್ರಿ? ಮೌರ್ನ್ ಅನ್ನೋದು ದುಃಖವನ್ನ ಸೂಚಿಸ್ತದ. ಸಾರೋ ಅಂದ್ರೂ ದುಃಖ. ಸೊ ಇವುಗಳನ್ನ ಏನಾಗ್ತಾವ? ಲೆಮೆಂಟ್ ದ ಮೀನಿಂಗ್ ಮೌರ್ನ್ ಆಗ್ತದ. ಮೀನಿಂಗ್ ಆಫ್ ದ ಲೆಮೆಂಟ್ ವರ್ಡ್ ಈಸ್ ಮೌರ್ನ್. ನೆನಪಿರ್ಲಿ. ನೆಕ್ಸ್ಟ್, ಅಪೋಸಿಟ್ ಆಫ್ ಟಿಡಿ. ಇದು ಒಂದು ಹೊಸ ವರ್ಡ್ ಅಂತ ಹೇಳ್ತೀನಿ. ಒಂದಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದ. ಸೊ ಒಂದಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗ್ಬೇರೆ. ಟಿಡಿ ದ ಅಪೋಸಿಟ್ ಕೇಳಿದಾರು. ಟಿಡಿ ದ ಅಪೋಸಿಟ್ ಏನಾಗ್ತದ ಅಂತ ನಾ ಹೇಳ್ತೀನಿ ನಿಮಗೆ. ಆಪ್ಷನ್ ಎ ಅನ್ ಟಿಡಿ ಆಗ್ತದ. ನೋಡ್ರಿ 12ನೇ ಕ್ವಶನ್ ನೋಡ್ರಿ. ಅಪೋಸಿಟ್ ಆಫ್ ಟಿಡಿ ದ ನಿಮ್ಗೆ ಗೊತ್ತಾಯ್ತು. ಆಪ್ಷನ್ ಎ ಅನ್ ಟಿಡಿ ಆಗ್ತದ. ಟಿಡಿ ಅಂದ್ರ ಸ್ವಚ್ಛ, ಅನ್ ಟಿಡಿ ಅಂತಂದ್ರ ಗಲೀಜು. ಸ್ವಚ್ಛ, ಕ್ಲೀನ್ ಮತ್ತು ಡರ್ಟಿ ಅಂತಾನು ಬರ್ತದ. ಓಕೆ, ಕ್ಲೀನ್, ಡರ್ಟಿ ಅಂತಾನು ಇಲ್ಲಿ ನಾವು ನೋಡ್ತೇವೆ. ಅದೇ ರೀತಿ 14ನೇ ಪ್ರಶ್ನೆ, 13ನೇ ಪ್ರಶ್ನೆ ನೋಡ್ತಾ ಹೋದ್ರ ಇಲ್ಲಿ ನೋಡ್ರಿ. ಶ್ರೀಮತಿ ದ್ರೌಪದಿ ಮುರ್ಮು ಡ್ಯಾಶ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈ ಒಂದು ಪ್ರಶ್ನೆ ಯಾವ ಒಂದು ಟೆನ್ಸ್ ಮೇಲೆ ಅದ? ಹೌದಾ?
ಈಗಾಗಲೇ ನೀವು ಪ್ರೀವಿಯಸ್ ಒಂದು ಕ್ವಶನ್ ಈ ರೀತಿಯಾಗಿ ನಾವು ಸಾಲ್ವ್ ಮಾಡಿದ್ದೇವೆ. ಆ ಕ್ವಶನ್ ಏನಿತ್ತು ಪಾಸ್ಟ್ ಟೆನ್ಸ್. ಈ ಕ್ವಶನ್ ಯಾವ ಟೆನ್ಸ್ ಅಲ್ಲಿ ಇದೆ, ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ನೀವು ನನ್ನ ಕಮೆಂಟ್ ಮುಖಾಂತರ ಈ ಒಂದು ಪ್ರಶ್ನೆಗೆ ಆನ್ಸರ್ ಅನ್ನ ಮಾಡ್ರಿ. ಪ್ರೀವಿಯಸ್ ಕ್ವಶನ್ ಅನ್ನ ನೋಡ್ರಿ, ಬಹಳ ಈಸಿ ಆದಂತ ಪ್ರಶ್ನೆ ಅದ. ಅದರ ಪ್ರಕಾರ ಈ ಒಂದು ಪ್ರಶ್ನೆಗೆ ನನಗೆ ನೀವು ಆ ಕಾಮೆಂಟ್ ನಲ್ಲಿ ಆನ್ಸರ್ ಮಾಡ್ಬೇಕು. ಯಾವ ಟೆನ್ಸ್ ಅಲ್ಲಿ ಬರ್ತದ, ಅದೇ ರೀತಿ ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ನೀವು ಆನ್ಸರ್ ಅನ್ನ ನನಗೆ ಕಮೆಂಟ್ ಮುಖಾಂತರ ಈ ಒಂದು ಪ್ರಶ್ನೆದ ಆನ್ಸರ್ ನನಗೆ ಕಮೆಂಟ್ ಮಾಡಬೇಕು. ದ ನೆಕ್ಸ್ಟ್ ಕ್ವಶನ್, ದ ಸಿನೋನಿಮ್ ಆಫ್ ಡಿಲಿಜೆಂಟ್ ಈಸ್. ಡಿಲಿಜೆಂಟ್ ಅಂತಂದ್ರೆ ಇಲ್ಲಿ ನಾ ಹೇಳ್ತೇನೆ ನಿಮಗ ಪರಿಶ್ರಮ, ಕಠಿಣ ಪರಿಶ್ರಮ, ಕಠಿಣ ಕೆಲಸ, ಪರಿಶ್ರಮ, ಸಾರಿ ಓಕೆ. ಕಠಿಣ ಪರಿಶ್ರಮ, ಕೆಲಸ, ಹೌದಾ? ನೋಡ್ತೀವಿ. ಡಿಲಿಜೆನ್ಸ್ ಮೀನ್ಸ್ ಇದು ಇದರದ ಸಿನೋನಿಮ್ ಕೇಳಿದಾನೆ. ಸಿನೋನಿಮ್ ಅಂತಂದ್ರೆ ಸಮಾನಾರ್ಥಕ, ಹೌದಾ? ಆಂಟೋನಿಮ್ ಅಂತಂದ್ರೆ ವಿರುದ್ಧಾರ್ಥಕ. ಆಂಟೋನಿಮ್ಸ್ ಸಿನೋನಿಮ್ಸ್ ಗಳು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕ್ಲಿಯರ್ ಮಾಡಿದೀನಿ, ಆ ವಿಡಿಯೋಸ್ ಗಳನ್ನ ನೋಡಬಹುದು, ಹೌದಾ? ದ ಸಿನೋನಿಮ್ ಆಫ್ ದ ಡಿಲಿಜೆಂಟ್ ಮೀನ್ಸ್ ಕಠಿಣ ಪರಿಶ್ರಮ, ಕೆಲಸ. ಆಪ್ಷನ್ ನೋಡಿ, ಹಾರ್ಡ್ ವರ್ಕಿಂಗ್, ಡಾರ್ಕ್. ಈಗಾಗಲೇ ನಿಮ್ಗೆ ಆನ್ಸರ್ ಗೊತ್ತಾಗ್ಯದ. ಆನ್ಸರ್ ಐತಿ ಆಪ್ಷನ್ ಸಿ, ಹಾರ್ಡ್ ವರ್ಕಿಂಗ್ ಇಸ್ ದಿ ರೈಟ್ ಆನ್ಸರ್. ಅದೇನೈತಿ ದ ಲಾಸ್ಟ್ ಕ್ವಶನ್ ನೋಡ್ರಿ. ರಾಜು ವಾಸ್ ಪ್ಲೇ ಅ ಗೇಮ್. ರೀಪ್ಲೇಸ್ ದ ಅಂಡರ್ಲೈನ್ಡ್ ವರ್ಡ್ ಟು ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸ್. ಈ ಒಂದು ಅಂಡರ್ಲೈನ್ ಮಾಡಿದಂತ ವರ್ಡ್ ನ ರೀಪ್ಲೇಸ್ ಮಾಡಿ ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ಗೆಟ್ ಮಾಡ್ಕೋಬಹುದು. ರಾಜು ವಾಸ್ ಪ್ಲೇ ಅ ಗೇಮ್ ಅವರು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಿದಾರ, ಆದ್ರೆ ಕ್ರಿಯೆಯನ್ನ ಪ್ರೆಸೆಂಟ್ ಅಲ್ಲಿ ಹೇಳಿದಾರ. ವಾಸ್ ಅನ್ನೋದು ಪಾಸ್ಟ್ ಟೆನ್ಸ್, ಹೌದಾ? ಆದ ಕ್ರಿಯೆ ಏನದ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಅದ, ಹೌದಾ? ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಸೆಂಟೆನ್ಸ್ ಅನ್ನ ಹೇಳುವಾಗ ಮೇನ್ ವರ್ಬ್ ಕೂಡ ಏನಾಗ್ಬೇಕು, ಪಾಸ್ಟ್ ಟೆನ್ಸ್ ಅಲ್ಲೇ ನಾವು ಹೇಳ್ಬೇಕು. ಹಾಗಾಗಿ ನಾವಿಲ್ಲಿ ಪ್ಲೇ ದ ಪಾಸ್ಟ್ ಟೆನ್ಸ್ ಏನಾಗ್ತದ ಅನ್ನೋದನ್ನ ನೋಡ್ತಾ ಹೋದ್ರ, ಪ್ಲೇಸ್ ಪ್ರೆಸೆಂಟ್, ಪ್ಲೇಡ್ ಅದ, ಪ್ಲೇಯಿಂಗ್ ಅದ, ಪ್ಲೇ ಅದ. ಪ್ಲೇಸ್ ಅನ್ನೋದು ಪ್ರೆಸೆಂಟ್, ಪ್ಲೇಡ್ ಅನ್ನೋದು ಪಾಸ್ಟ್, ಪ್ಲೇಯಿಂಗ್ ಅನ್ನೋದು ಕಂಟಿನ್ಯೂ, ಪ್ಲೇ ಅನ್ನೋದನ್ನು ಪ್ರೆಸೆಂಟ್ ಆಗ್ತದ. ಸೊ ಹಾಗಾಗಿ ನೀವು ಇಲ್ಲಿ ಆಪ್ಷನ್ ನೋಡ್ತದ, ವಾಸ್ ಇದು ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್. ಇದು ಪಾಸ್ಟ್ ಇದ್ದಾಗ ಇದೇನದ ಇಲ್ಲಿ ಪ್ರೆಸೆಂಟ್ ಅದ, ಬಟ್ ಇದನ್ನ ನಾವ ಪಾಸ್ಟ್ ಮಾಡಬೇಕ, ಹೌದಾ? ಪ್ಲೇ ದ ಪಾಸ್ಟ್ ಟೆನ್ಸ್ ಏನಾಗ್ತದ ನೋಡ್ರಿ, ಪ್ಲೇದು ಪಾಸ್ಟ್ ಟೆನ್ಸ್ ಪ್ಲೇಡ್ ಆಗ್ತದ. ಪಾಸ್ಟ್ ಟೆನ್ಸ್ ವರ್ಡ್ ಪ್ಲೇಡ್ ಆಗ್ತದ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗ್ತದ. ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು 15 ಮುಖ್ಯ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡಿದ್ವಿ. 15 ಪ್ರಶ್ನೆಗಳು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆದಂತ ಪ್ರಶ್ನೆಗಳು ಇರ್ತಾವ. ಅದೇ ರೀತಿ ನಮ್ಮ ಪರಿಶ್ರಮ ನವೋದಯ ತರಬೇತಿ ಕೇಂದ್ರದ ವತಿಯಿಂದ ಟ್ಯಾಲೆಂಟ್ ಎಂಬ ಪರೀಕ್ಷೆಯನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದು. ಇದೇ ಪರೀಕ್ಷೆ ದಿನಾಂಕ ಏನಾಗಿರ್ತದೆ, 22/3/2020 ಮಾರ್ಚ್ 22ನೇ ತಾರೀಕಿನಂದು ರವಿವಾರ. ಸಮಯ ಬೆಳಿಗ್ಗೆ 11 ಗಂಟೆಗೆ ಆಗಿರ್ತದ. ನಿಮಗೆ ಲೊಕೇಶನ್ ಹೇಳ್ಬೇಕಂತಂದ್ರೆ ಸರಸ್ವತಿ ಪ್ರಾಥಮಿಕ ಶಾಲೆ ಗೋಕಾಕ್ ನಲ್ಲಿ ಈ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತೀವಿ. ಈ ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ನೀವು ಭಾಗವಹಿಸಿ. ಈ ಪರೀಕ್ಷೆ 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಂಡಕ್ಟ್ ಮಾಡ್ಲಾಗ್ತದ. ಆ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ಗೆಲ್ಲಿ ಅಂತ ಹೇಳ್ತಾ ಇವತ್ತು ನಾವು ಒಂದು 15 ಮುಖ್ಯ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡಿದ್ವಿ. ಎಲ್ಲಾ ಪ್ರಶ್ನೆಗಳನ್ನ ನೋಟ್ ಮಾಡ್ತಾ ಹೋಗಿ, ನೋಟ್ ಮಾಡಿ ಎಲ್ಲವುಗಳನ್ನ ಬರೆದು ಈ ಪ್ರಾಕ್ಟೀಸ್ ಮಾಡಿದ್ದಾದಲ್ಲಿ ಮುಂಬರುವ ಎಲ್ಲಾ ಪರೀಕ್ಷೆಗಳಿಗೆ ನೀವು ಉತ್ತೀರ್ಣ ಆಗ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಏನು ಕ್ಲಾಸಿಗೆ ವಿದಾಯವನ್ನು ಹೇಳುವಂತ ಸಮಯ. ಧನ್ಯವಾದಗಳು.